ಇವತ್ತಿನ ಟಾಪಿಕ್ ಏನಂತ ಹೇಳಿದ್ರೆ, ವಿಶ್ವಾಸಿಗಳಾದ ನಾವು ಆತ್ಮಿಕವಾಗಿ ಪರಲೋಕದ ಸ್ಥಾನಗಳಲ್ಲಿ ನಾವು ಕೂತಿದ್ರೆ, ಇಂದು ಭೂಮಿಯ ಮೇಲೆ ಆ ಜೀವನವನ್ನು ಪ್ರತಿಬಿಂಬಿಸಲು ನಮಗೆ ಯಾಕೆ ಸಾಧ್ಯವಾಗುತ್ತಿಲ್ಲ? ನಾವು ಹೇಗೆ ಇದನ್ನು ಜಯಶೀಲರಾಗಬಹುದು ಮತ್ತು ಪರಿಪೂರ್ಣವಾದ ಜೀವನವನ್ನು ಅನುಭವಿಸೋದು ಹೇಗೆ? ಸೊ ಇದೇ ಟಾಪಿಕ್ ಇವತ್ತು. ಸೊ ಅದರಿಂದ ಎಲ್ಲರೂ ಗಮನದಿಂದ ಕೇಳಿ. ನೀವು ಕೇಳುವ ಮಾತುಗಳು ಇದು ಮಾಹಿತಿಯಾಗಿರದೆ, ಅಪ್ಪ ನಾನು ಕೇಳುವ ಒಂದೊಂದು ಮಾತು ದೇವ ಮನುಷ್ಯನ ಬಾಯಿಂದ ಬರುವ ಮಾತು, ಅದು ಅಭಿಷೇಕ ಮಾಡಲ್ಪಟ್ಟು ಆತ್ಮವಾಗಿಯೂ ಜೀವವಾಗಿಯೂ ಅದು ನನ್ನಲ್ಲಿ ಪ್ರಕಟವಾಗ್ತಾ ಇರೋದಕ್ಕೋಸ್ಕರ ಸ್ತೋತ್ರ ಅಂತ ದಾಹವಾಗಿ ಕೇಳಿ. ಸೊ ಇವತ್ತು ವಾಕ್ಯ ಹೇಳ್ತಾ ಇದೆ, ಎಫೆಸದ ಪತ್ರಿಕೆ 2:6, ಎಫಿಷಿಯನ್ಸ್ 2:6 ಏನು ಹೇಳ್ತಾ ಇದೆ ಅಂದರೆ, ವಿ ಹ್ಯಾವ್ ಬೀನ್ ರೈಸ್ಡ್ ಅಸ್ and being raised us up together and made us sit together in the heavenly places in Christ Jesus. ನಮ್ಮನ್ನು ಆತನ ಕೂಡ ಎಬ್ಬಿಸಿ ಕ್ರಿಸ್ತ ಯೇಸುವಿನಲ್ಲಿ ಆತನೊಂದಿಗೆ ಪರಲೋಕದ ಸ್ಥಳಗಳಲ್ಲಿ ಕೂಡಿಸಿದ್ದಾನೆ. ಸೊ ಈಗ ಇದು ಪಾಸ್ಟ್ ಟೆನ್ಸ್, ಇದಾಗಲೇ ಮುಗಿದೋಗಿರುವ ಕಾರ್ಯ, ಇದು ನೆರವೇರಿರುವ ಕಾರ್ಯ. ಯೇಸು ಕ್ರಿಸ್ತು ಕಲ್ವಾರಿ ಶಿಲ್ವೆಯಲ್ಲಿ ಮಾಡಿರುವ ಆ ಕಾರ್ಯದಲ್ಲಿ ಒಂದು ಕಾರ್ಯ ಏನಂತ ಹೇಳಿದ್ರೆ, ನಮ್ಮನ್ನು ಅವರು ಮರಣ ಹೊಂದುವಾಗ ನಾವು ಆತನಲ್ಲೇ ಮರಣ ಹೊಂದಿದ್ವಿ. ಅವರು ಜೀವವಾಗಿ ಎದ್ದೊಳುವಾಗ ಅವರ ಹೊತ್ತಿಗೆ ನಾವು ಕೂಡ ಎದ್ವಿ. ಅಂದರೆ ಏನರ್ಥ? ನಾವು ಎಂಬ ಆತ್ಮದ ವ್ಯಕ್ತಿ ಯಾವಾಗಲೂ ಯೇಸು ಕ್ರಿಸ್ತನಲ್ಲೇ ಇರುವ ಹಾಗೆ ಸೃಷ್ಟಿಸಲ್ಪಟ್ಟವರು. ಅದರಿಂದನೇ ಅವರು ಮರಣ ಹೊಂದುವಾಗ ನಾವು ಅವರ ಜೊತೆ ನಾವು ಮರಣ ಹೊಂದಿದ್ವಿ. ಅವರು ಪುನರ್ತನ ಹೊಂದುವಾಗ ಅವರ ಜೊತೆ ನಾವು ಪುನರ್ತನ ಹೊಂದಿ ಇವತ್ತು ನಮ್ಮನ್ನು ಎಬ್ಬಿರಿಸಿ ಎಲ್ಲಿ ಕೂರಿಸಿದ್ದಾರೆ ಅಂದರೆ ಉನ್ನತದಲ್ಲಿ ಕೂರಿಸಿದಾರಂತೆ. ಅಂದರೆ ಯೇಸು ಕ್ರಿಸ್ತನು ಎಲ್ಲಿದ್ದಾರೋ ಅಲ್ಲೇ ನಾವು ಎಂಬ ಆತ್ಮದ ವ್ಯಕ್ತಿ ಕೂಡ ಅಲ್ಲೇ ಕೂತಿದ್ವಿ. ಸೊ ಹಾಗಾದರೆ ಇದು ಸತ್ಯವಾಗಿದ್ದರೆ ಇವತ್ತು ಯಾಕೆ ಯೇಸುವನ್ನು ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡಿಕೊಂಡಿರುವವರು ಆ ಒಂದು ಮಹಿಮೆಯ ಜೀವನವನ್ನು ಯಾಕೆ ವ್ಯಕ್ತಪಡಿಸ್ಲಿಕ್ಕಾಗ್ತಾ ಇಲ್ಲ? ಇನ್ನೂ ರಕ್ಷಣೆ ಹೊಂದದೇ ಇರುವ ಜನರ ಹಾಗೆ ಅವ್ರಿಗೂ ಕಾಯಿಲೆ, ಅವ್ರಿಗೂ ಭಯ, ಅವ್ರಿಗೂ ಪಾಪ, ಅವ್ರಿಗೂ ಕೊರತೆ. ಸೊ ಅಂಥ ಜೀವಿತದಲ್ಲಿ ಅವರು ಇರುವ ಹಾಗೆ ಇವತ್ತು ವಿಶ್ವಾಸಿಗಳಿಗೂ ಕೂಡ ಇರುವುದಕ್ಕೆ ಕಾರಣ ಏನು? ಸೊ ಹಾಗಾದರೆ ಇವತ್ತು ನಾವು ಎಲ್ಲಿ ಕೂತಿದ್ದೀವಿ, ನಾವು ಭೂಮಿಯಲ್ಲಿ ಅನುಭವಿಸ್ತಾ ಇರುವ ಕಾರ್ಯ ಏನು? ಈಗ ಇದನ್ನು ನಾವು ಫಸ್ಟ್ ಇದಕ್ಕೆ ಕಾರಣ ಏನು, ಇದನ್ನು ಹೆಂಗೆ ಓವರ್ಕಮ್ ಮಾಡೋದಂತ ಸ್ವಲ್ಪ ಫೌಂಡೇಶನಿಂದ ಬರೋಣ. ನೀವು ಯೇಸುವನ್ನು ಸ್ವಂತ ರಕ್ಷಕನಾಗಿ ಹೃದಯಪೂರ್ವಕವಾಗಿ ಅಂಗೀಕರಿಸಿ ಹೃದಯದಲ್ಲಿ ನಂಬಿ ನೀವು ಬಾಯಲ್ಲಿ ಅರಿಕೆ ಮಾಡಿ ನೀವು ದೀಕ್ಷಾ ಸ್ನಾನ ತಗೊಳ್ಳುವ ದಿನ, ಆ ದಿನ ನಿಮ್ಮ ಆತ್ಮದಿಂದ ನೀವು ಹುಟ್ಟಿದ್ದೀರಾ. ನಿಮ್ಮ ಆತ್ಮ ದೇವರೊಂದಿಗೆ ಎಬ್ಬಿಸಲ್ಪಟ್ಟಿದೆ. ಅಂದರೆ ಎಬ್ಬಿಸಲ್ಪಟ್ಟಿರುವುದನ್ನು ಒಂದು ಪ್ರಜ್ಞೆಗೆ ಬಂದಿದ್ದೀವಿ ಅಂತ ಅರ್ಥ. ಸೊ ಹಾಗಾದರೆ ಅದರ ಅರ್ಥ, ಯೇಸು ಕ್ರಿಸ್ತನು ಮರಣ ಹೊಂದಿ ಪುನರ್ತನ ಹೊಂದಿದ್ರಲ್ಲಿ ಎಲ್ಲರನ್ನೂ ರಕ್ಷಿಸ್ಬಿಟ್ಟಿದ್ದಾರೆ. ಆದರೆ ಎಲ್ಲರನ್ನೂ ರಕ್ಷಣೆ ಹೊಂದಿದ್ದಾರೆ ಎಂಬುವ ಒಂದು ನಂಬಿಕೆ, ಅದನ್ನು ಒಪ್ಪಿಕೊಂಡು ಅಂಗೀಕರಿಸುವವರು ಮಾತ್ರನೇ ಅದರ ಮಹಿಮೆಯನ್ನು ಫಲವನ್ನು ಅನುಭವಿಸೋಕ್ಕೆ ಸಾಧ್ಯ. ಅದಕ್ಕೆ ಕೃಪೆಯಿಂದ ಕೊಟ್ಟಿರೋದನ್ನು ಕೂಡ ನಂಬಿಕೆಯಿಂದ ಅನುಭವಿಸ್ಬೇಕಾಗಿದೆ. ಸೊ ಹಾಗಾದರೆ ನಿಮ್ಮ ಯಾವಾಗ ಆ ರೀತಿಯಾಗಿ ದೇವರ ವಾಕ್ಯವನ್ನು ಕೇಳಿ ನಿಮ್ಮ ಹೃದಯ ಒಪ್ಪಿಕೊಂಡು ಅಂಗೀಕರಿಸಿಕೊಂಡು ಅದರ ನಿಮಿತ್ತವಾಗಿ ಹೌದು ಅಂತ ಹೇಳಿ ನೀವು ದೀಕ್ಷಾ ಸ್ನಾನ ತಗೊಳ್ಳುವಾಗ, ಆವಾಗ ನಿಮ್ಮ ದೇವರ ಆತ್ಮದಿಂದ ಹುಟ್ಟಿದ್ದೀರಾ. ನೀವು ನೂತನ ಸೃಷ್ಟಿಯಾಗಿದ್ದೀರಾ. ನೀವು ಯೇಸು ಕ್ರಿಸ್ತನ ಜೊತೆ ಸೇರಿ ಒಂದಾಗಿದ್ದೀರಾ. ಈಗ ದೇವರು ಕೂಡ ನಿಮ್ಮನ್ನು ಗುರುತಿಡಿಯೋದೇ ಯೇಸು ಕ್ರಿಸ್ತನಲ್ಲಿ. ಇದು ಒಂದು ಸತ್ಯವನ್ನು ಅನೇಕರು ಮಿಸ್ ಮಾಡಿಬಿಡ್ತಾರೆ. ದೇವರು ಕೂಡ ಮನುಷ್ಯನನ್ನು ಡೈರೆಕ್ಟಾಗಿ ನೋಡೋಕ್ಕೆ ಸಾಧ್ಯ ಇಲ್ಲ. ಮನುಷ್ಯನು ದೇವರನ್ನು ಡೈರೆಕ್ಟಾಗಿ ನೋಡೋಕ್ಕೆ ಸಾಧ್ಯವಿಲ್ಲ. ದೇವರು ಮನುಷ್ಯನನ್ನು ನೋಡಬೇಕಂದ್ರೆ ಅದು ಯೇಸುವನ್ನು ನೋಡುವಾಗ ಅವರಲ್ಲಿ ನೀವು ಕಾಣಬೇಕು.
ಅದೇ ಥರ ನೀವು ಮಾತಾಡುವಾಗ ಯೇಸು ಕ್ರಿಸ್ತನ ಮೂಲಕ ಮಾತಾಡುವಾಗ ಮಾತ್ರನೇ ತಂದೆ ಬಳಿಯಲ್ಲಿ ರೀಚ್ ಆಗೋಕ್ಕೆ ಸಾಧ್ಯ. ಸೊ ಹಾಗಾದರೆ ಇವತ್ತು ನಾವು ಇಂಥ ಸತ್ಯವನ್ನು ಕೇಳ್ತಾ ಇರೋದು ಹೇಗಾದರೂ ಪರಲೋಕಕ್ಕೆ ಹೋಗೋದಕ್ಕಲ್ಲ, ನಾವು ಆಲ್ರೆಡಿ ಪರಲೋಕದ ಅಟ್ಮಾಸ್ಫಿಯರಲ್ಲೇ ಇದ್ದೀವಿ ಎಂಬುದನ್ನು ವ್ಯಕ್ತಪಡಿಸುವ ರೀತಿಯಲ್ಲಿ ನಾವು ಯೇಸು ಕ್ರಿಸ್ತನಲ್ಲಿ ಒಂದಾಗಿದ್ದೀವಿ. ನಾನು ಪರಲೋಕದವನೇ, ನಾನು ಪರಲೋಕದ ಪ್ರಜೆನೇ, ನಾನು ಪರಲೋಕದಲ್ಲೇ ನಾನು ಎಂಬುವ ಆತ್ಮದ ವ್ಯಕ್ತಿ ಕೂತಿರೋದು ಎಂಬುವ ಆ ಒಂದು ಪ್ರಕಟಣೆ ನಮ್ಮ ಒಬ್ಬೊಬ್ರಿಗೂ ಉಂಟಾಗಬೇಕು. ಸೊ ಇದು ಒಂದು ಉದಾಹರಣೆಯಾಗಿ ಹೇಳಬೇಕು ಅಂತ ಹೇಳಿದ್ರೆ, ಒಂದು ರಾಜನಿಗೆ ಒಂದು ಮಗು ಹುಟ್ಟಿದ ಕೂಡಲೇ ಆ ಮಗು ಆ ಅರಮನೆ, ಆ ಪ್ಯಾಲೇಸಲ್ಲಿ ಒಂದು VIP ಆಗಿ ಇದ್ದರೂ ಕೂಡ ಅದು ಇನ್ನೂ ಆ ಮಗುವಾಗಿರೋದ್ರಿಂದ ಅದಕ್ಕೆ ಅಷ್ಟೊಂದು ಈ ರಾಯಲ್ ಫ್ಯಾಮಿಲಿ ಅಂದರೆ ಏನು, ಅದರ ಒಂದು ಲೈಫ್ ಸ್ಟೈಲ್ ಎಂಥದ್ದು ಅಂಥದ್ದೆಲ್ಲ ತಿಳಿದಿರಲ್ಲ. ಸೊ ಅದರಿಂದ ಏನು ಮಾಡುತ್ತೆ, ಆ ಮಗು ಸಹಜವಾಗಿ ಬೇರೆ ಮಗು ಹೆಂಗಿದೆಯೋ ಅದೇ ರೀತಿಯೇ ಆ ಮಗುವಿನ ಸ್ವಭಾವನ ಇರೋದು, ಅದು ಮಾಡುವ ಕಾರ್ಯಗಳು ಇರುವುದು. ಅದು ಆ ರೀತಿಯಾಗಿ ಬಿಹೇವ್ ಮಾಡ್ತಾ ಇದೆ ಅನ್ನೋದು ಮಾತ್ರಕ್ಕೆ ಅದು ರಾಜನ ಮಗ ಅಲ್ಲ, ಇಲ್ಲ ರಾಜನ ಮಗಳು ಅಲ್ಲ ಅಂತ ಹೇಳಕ್ ಬರೋದಿಲ್ಲ. ಸೊ ರಾಜದ ಕುಟುಂಬದಲ್ಲಿ ಹುಟ್ಟಿದ್ರು ಕೂಡ ಆ ತಿಳುವಳಿಕೆ ಇಲ್ಲ ಅಂತ ಹೇಳಿದ್ರೆ ಅವರು ಆ ರಾಯಲ್ ಸ್ಟೇಟಸ್ನ ಮೇಂಟೈನ್ ಮಾಡೋಕ್ಕೆ ಸಾಧ್ಯವಿಲ್ಲ. ಅದೇ ರೀತಿಯೇ ಇವತ್ತು ಯೇಸುವನ್ನು ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡಿಕೊಂಡ ಮೇಲೆ ಕೂಡ ನಾವು ಇನ್ನೂ ಆ ಮಗುವ ಹಾಗೆ ಅವರ ರಾಜ್ಯದಲ್ಲಿರುವ ಒಂದು ಲೈಫ್ ಸ್ಟೈಲ್ ಯಾವ ರೀತಿ, ಅವರ ಮಹಿಮೆ ಎಂಥದ್ದು, ಅವರ ಪ್ರೀತಿ ಎಂಥದ್ದು, ಅವರ ಸಾಮರ್ಥ್ಯ ಎಂಥದ್ದು, ಅವರು ಎಂಥ ಒಂದು ಮಿತಿ ಇಲ್ಲದೇ ಇರುವ ಮಂಡಲದಲ್ಲಿ ಇರುವವರು ಎಂಬುವ ತಿಳುವಳಿಕೆ ಇಲ್ಲದೇ ಇರುವುದರಿಂದ ನಾವು ಆ ಒಂದು ಪರಿಪೂರ್ಣವಾದ ಆ ಆಶೀರ್ವಾದವನ್ನು ಆಗದೇ ಇದ್ದೀವಿ. ಸೊ ಹಾಗಾದರೆ ಏನರ್ಥ, ಈಗ ನಾವು ಉನ್ನತದಲ್ಲಿ ಕೂತಿದ್ದೀವಿ ಅಂತ ಹೇಳುವಾಗಲ್ಲ, ಇವತ್ತು ಅನೇಕರಿಗೆ ಶರೀರ ಪ್ರಕಾರವಾಗಿ ನಾನು ಉನ್ನತದಲ್ಲಿ ಕೂತಿರುವ ರೀತಿಯಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ. ನಾನು ಈಗ ಒಂದು ಕಾರ್ಯವನ್ನು ಹೇಳ್ತೀನಿ ನೋಡಿ. ದೇವರು ನಿಮ್ಮನ್ನು ಗುರುತಿಸುವುದೇ ಆತ್ಮದಲ್ಲಿ. ಸೊ ದೇವರಿಗೆ ನೀವು ಬರೀ ಒಂದು ಆತ್ಮ ಅಷ್ಟೇ, ಯು ಆರ್ ಜಸ್ಟ್ ಅ ಸ್ಪಿರಿಟ್ ಟು ಗಾಡ್. ಆ ಆತ್ಮದ ವ್ಯಕ್ತಿಗೆ ಒಂದು ಶರೀರ ಕೊಡಲ್ಪಟ್ಟಿದೆ. ಆ ಶರೀರ ಕೊಡಲ್ಪಟ್ಟಿರೋದೇ ಆತನ ಮಹಿಮೆ, ಅಂದರೆ ಆತ್ಮದ ಸ್ವಭಾವವನ್ನು, ಆತ್ಮದ ಮಹಿಮೆಯನ್ನು, ಆತ್ಮದ ಸಾಮರ್ಥ್ಯವನ್ನು ಕಾಣುವ ರೂಪದಲ್ಲಿ ಪ್ರಕಟಿಸುವುದಕ್ಕೋಸ್ಕರ ಕೊಡಲ್ಪಟ್ಟಿರುವುದೇ ಶರೀರ. ಸೊ ಹಾಗಾದರೆ ನೀವು ಆ ರೀತಿಯಾಗಿ ಈ ಭೂಮಿಯಲ್ಲಿ ನಾವು ಯಾರು ಎಂಬುವ ಆ ಒಂದು ಆತ್ಮದ ಕಾನ್ಷಿಯಸ್ನೆಸ್ ಅದು ಇಲ್ಲ ಅಂತ ಹೇಳಿದ್ರೆ, ನಾವು ಬರೀ ಈ ಭೂಮಿಯಲ್ಲಿ ಶರೀರ ಪ್ರಕಾರವಾಗಿ ನನ್ನ ಕಣ್ಣಿಗೆ ಏನು ಕಾಣ್ತಾ ಇದೆಯೋ, ನನಗೇನು ಮುಟ್ಟಿದ್ರೆ ಫೀಲ್ ಆಗ್ತಾ ಇದೆಯೋ ಅದುವೇ ನಿಜ, ಅದೇ ಸತ್ಯ ಅಂತಾನೆ ಜೀವಿಸಕ್ಕೆ ಸಾಧ್ಯ. ಸೊ ಅದಕ್ಕೆ ರೋಮನ್ಸ್ 12:2, ಇವತ್ತು ಸಮಯ ಆಯಿತು ಅದರಿಂದ ಎಲ್ಲ ವಚನಗಳು ಓದೋದಿಲ್ಲ. ರೋಮನ್ಸ್ 12:2 ಹೇಳ್ತಾ ಇದೆ, ಇಹಲೋಕವನ್ನು ಅನುಸರಿಸದೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ಪರಿಪೂರ್ಣವಾದದ್ದು ಆಗಿರುವ ದೇವರ ಚಿತ್ತವೇನೆಂದು ನೀವು ವಿವೇಚಿಸಿ ತಿಳಿದುಕೊಳ್ಳುವಂತೆ ನೂತನ ಮನಸ್ಸನ್ನು ಹೊಂದಿಕೊಂಡು ರೂಪಾಂತರಗೊಂಡರಾಗಿರಿ. ಸೊ ಹಾಗಾದರೆ ನೀವು ಆತ್ಮದಲ್ಲಿ ನೂತನವಾಗಿದ್ದೀರಾ, ಆತ್ಮದಿಂದ ಹುಟ್ಟಿದ್ದೀರಾ. ಓಕೆ, ಲೆಟ್ ಮೀ ಗಿವ್ ಯು ದಿಸ್ ಪಿಕ್ಚರ್. ನಿಮಗೆಲ್ಲರಿಗೂ ಗೊತ್ತು, ಇಂಥ ಒಂದು ಸತ್ಯದ ಬ್ಯಾಕ್ಗ್ರೌಂಡಲ್ಲಿ ಇರೋರಿಗೆ, ನೀವು ಮನುಷ್ಯ ಆತ್ಮ ಪ್ರಾಣ ಶರೀರದಲ್ಲಿದ್ದಾನೆ ಅಂತ ಗೊತ್ತು. ಆತ್ಮ ಪ್ರಾಣ ಶರೀರದಲ್ಲಿ ಇರೋರಿಗೆ ಆದಾಮ್ ದೇವರಲ್ಲಿ ಸೃಷ್ಟಿಸಲ್ಪಡುವಾಗ ಅವನ ಆತ್ಮ ಪ್ರಾಣ ಶರೀರ ಎಲ್ಲ ಒಂದು ಐಕ್ಯತೆಯಲ್ಲಿ ದೇವರೊಂದಿಗೆ ಒಂದಾಗಿತ್ತು. ಸೊ ಹಾಗಾದರೆ ಆ ಪ್ರಾಣ ಮನಸ್ಸು, ಆ ಹೃದಯಕ್ಕೆ ಒಂದು ಆಯ್ಕೆ, ಒಂದು ಚಾಯ್ಸೇ ಇರಲಿಲ್ಲ. ಯಾವ ರೀತಿ ಯಾವಾಗಲೂ ದೇವರೊಟ್ಟಿಗೇನೆ ಒಂದಾಗಿರೋದ್ರಿಂದ ಆ ಪ್ರಾಣ ಅದರಿಂದ ನೋಡಕ್ಕೆ ಸಾಧ್ಯವಾಗೋದೇ ದೇವರ ಕಾರ್ಯಗಳು, ಅದರಿಂದ ಮುಟ್ಟಕ್ಕೆ ಫೀಲ್ ಮಾಡೋಕ್ಕೆ ಆಗೋದೇ ಬರೀ ದೇವರ ಕಾರ್ಯಗಳು, ಅವನಿಂದ ಕೇಳಿಸ್ಕೊಳ್ಳೋಕ್ಕಾಗಿದ್ದ ಕಾರ್ಯಗಳೇ ಬರೀ ದೇವರಿಂದ ಇದ್ದಿದ್ದು. ಯಾಕಂದರೆ ದೇವರ ಶಬ್ದವನ್ನು ಬಿಟ್ಟು ಬೇರೆ ಯಾವ ಶಬ್ದನೂ ಇಲ್ಲ, ಬೇರೆ ಯಾವ ಮಾತು ಬಂದಿರಲಿಲ್ಲ. ಸೊ ಅದರಿಂದ ಅವನು ದೇವರ ಜೊತೆ ಸಂಪರ್ಕದಲ್ಲಿ, ಒಂದು ಸಂಬಂಧದಲ್ಲಿ, ಒಂದು ಅನ್ಯೂನ್ಯತೆಯಲ್ಲಿ, ಒಂದು ಐಕ್ಯತೆಯಲ್ಲಿ ಇದ್ದಿದ್ದರಿಂದ
ಅವನು ಯಾವಾಗಲೂ ಏನು ಕೇಳಿಸ್ಕೊಂಡೋ ಅದರಿಂದನೇ ಅವನ ಪ್ರಾಣ, ಅವನ ಮನಸ್ಸು, ಅವನ ಹೃದಯ ತುಂಬಿತ್ತು. ಅದು ಏನು ತುಂಬಿತ್ತೋ ಅದನ್ನೇ ವ್ಯಕ್ತಪಡಿಸ್ತಾ ಇದ್ದ, ಅದನ್ನೇ ಒಪ್ಪಿಕೊಳ್ತಾ ಇದ್ದ, ಅದನ್ನೇ ಅಂಗೀಕರಿಸ್ತಾ ಇದ್ದ. ಅದರಂತೆ ಅವನ ಶರೀರ ಪರಿಪೂರ್ಣವಾಗಿ ಆ ಏನು ಕೇಳಿಸ್ಕೊಂಡೋ, ಏನು ಒಪ್ಪಿಕೊಂಡಿದ್ನೋ, ಏನು ಅಂಗೀಕರಿಸಿದ್ನೋ ಅದರಂತೆ ಶರೀರ ಕಾರ್ಯಗಳನ್ನ ಮಾಡ್ತಾ ಇತ್ತು. ಹಾಗಾದರೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಅವನ ಆತ್ಮ, ಪ್ರಾಣ, ಶರೀರ ಒಂದಾಗಿ ದೇವರ ಜೊತೆ ಐಕ್ಯತೆಯಲ್ಲಿ ಇತ್ತು. ಆದರೆ ಯಾವಾಗ ಮನುಷ್ಯ ಪಾಪ ಮಾಡಿದ್ನೋ, ಪಾಪ ಮಾಡಿದ್ಮೇಲೆ ಅವನ ಆತ್ಮ, ಪ್ರಾಣ, ಶರೀರದಲ್ಲಿ ಅವನು ಯೇಸು ಕ್ರಿಸ್ತನ ಮೂಲಕ ರಕ್ಷಣೆ ಹೊಂದಿದ ಕಾರ್ಯ ಬರೀ ಸ್ಪಿರಿಟ್ ಮಾತ್ರನೇ, ಆತ್ಮ ಮಾತ್ರನೇ ಜೀವಂತವಾಗಿ ಎಬ್ಬಿಸಲ್ಪಟ್ಟಿದ್ದು. ಆದರೆ ಅವನ ಪ್ರಾಣ ಅಂದರೆ ಸೋಲ್, ಅವನ ಪ್ರಾಣ ಬಂದ್ಬಿಟ್ಟು ಈ ಭೂಮಿಯಲ್ಲಿ ಇಂಥ ಸತ್ಯವನ್ನು ಕೇಳಿ ಈಗ ರಕ್ಷಣೆ ಹೊಂದುತ್ತಾ ಇದೆ. ಇಟ್ ಈಸ್ ಇನ್ ದ ಪ್ರಾಸೆಸ್ ಆಫ್ ಗೆಟಿಂಗ್ ಸೇವ್ಡ್. ಅದಕ್ಕೆ ನಾವು ಈ ವಾಕ್ಯದ ಅರ್ಥನೇ ಈ ರೋಮನ್ಸ್ 12:2 ಯಾವುದಕ್ಕೆ ಅಂದರೆ ನಿಮ್ಮ ಸೋಲ್ಗೆ, ನಿಮ್ಮ ಪ್ರಾಣಕ್ಕೆ, ನಿಮ್ಮ ಹೃದಯಕ್ಕೆ. ಹಾಗಾದ್ರೆ ಏನು ಅರ್ಥ? ಅದರ ಅರ್ಥ, ನಾನು ಶರೀರದ ಇವತ್ತಿನಿರುವ ಪರಿಸ್ಥಿತಿಯನ್ನು ನೋಡಿ ನಡೆಯದೆ, ಲೋಕದಲ್ಲಿ ನಡೀತಾ ಇರುವ ಕಾರ್ಯಗಳು ನನಗೆ ಆಧಾರವಾಗಿರದೆ, ದೇವರ ವಾಕ್ಯವನ್ನೇ ನೋಡುವಂತೆ, ಅದನ್ನು ಹೊಂದಿಕೊಳ್ಳುವಂತೆ, ಅದನ್ನೇ ನಂಬುವಂತೆ, ಅದನ್ನೇ ಪ್ರತಿಬಿಂಬಿಸುವಂತೆ, ಅದನ್ನೇ ಅನುಭವಿಸುವಂತೆ ಇವತ್ತು ನನ್ನ ಹೃದಯವನ್ನು, ನನ್ನ ಮನಸ್ಸನ್ನು, ನನ್ನ ಪ್ರಾಣವನ್ನು ಮಾನಸಾಂತರ ಪಡಿಸಿ. ಇಟ್ ಇಸ್ ಅ ಪ್ರಾಸೆಸ್ ಆಫ್ ರಿನ್ಯೂವಿಂಗ್, ಇಟ್ ಇಸ್ ಅ ಪ್ರಾಸೆಸ್ ಆಫ್ ಟ್ರಾನ್ಸ್ಫಾರ್ಮಿಂಗ್. ಈಗ ಅದನ್ನೇ ಯೇಸು ಬರೋವರೆಗೂ, ಇನ್ನೊಂದು ಬರುವಿಕೆ ಬರೋ ತನಕ ಈ ಪ್ರಾಣವನ್ನು, ಈ ಹೃದಯವನ್ನು, ಈ ಸೋಲನ್ನು ನಾವು ದೇವರ ವಾಕ್ಯದ ಮೂಲಕನೇ ಮಾನಸಾಂತರ ಪಡಿಸ್ತಾ ಇರಬೇಕು. ವಿ ನೀಡ್ ಟು ಕೀಪ್ ರಿನ್ಯೂವಿಂಗ್ ದಿಸ್ ಮೈಂಡ್ ಇನ್ ದ ಸ್ಪಿರಿಟ್, ರಿನ್ಯೂವಿಂಗ್ ದಿಸ್ ಮೈಂಡ್ ಥ್ರೂ ದ ವರ್ಡ್. ದೇವರ ವಾಕ್ಯದ ಮೂಲಕ ನಾವು ಇದನ್ನ ಈಗ ರಕ್ಷಿಸ್ತಾ ಇದ್ದೀವಿ. ಯಾವ ರೀತಿ? ಒಂದೊಂದು ದಿನನೂ ಯಾಕಂದರೆ ಒಂದೇ ಟೈಮಲ್ಲಿ ಎಲ್ಲವನ್ನು ಯೇಸುವನ್ನು ಅರಿತು ನಾವು ಅದರ ಯಾಕಂದರೆ ಮನುಷ್ಯ ಲಿಮಿಟೆಡ್ ಕೆಪಾಸಿಟಿಯಲ್ಲಿ ಇದ್ದಾನೆ. ಅದರಿಂದ ದೇವರ ಕಾರ್ಯಗಳೆಲ್ಲ ಮಿತಿ ಇಲ್ಲದೆ ಕೆಪಾಸಿಟಿಯಲ್ಲಿದೆ. ಅದರಿಂದ ಒಂದೇ ಸಮಯದಲ್ಲಿ ಎಲ್ಲವನ್ನು ಗ್ರಹಿಸ್ಕೊಂಡು ನಾನು ಎಲ್ಲ ಗೊತ್ತು, ಎಲ್ಲ ಐ ಆಮ್ ಸೇವ್ಡ್ ಅಂತ ಹೇಳಕ್ ಬರಲ್ಲ. ಅದೇ ರೀತಿ ನಿಮ್ಮ ಪ್ರಾಣ ಈಗ ಸೋಲ್, ಇಟ್ ಇಸ್ ಇನ್ ದ ಪ್ರಾಸೆಸ್ ಆಫ್ ಗೆಟಿಂಗ್ ಸೇವ್ಡ್. ನಿಮ್ಮ ಶರೀರ ಬಂದ್ಬಿಟ್ಟು ಇನ್ನು ಇಟ್ ಇಸ್ ಫಾರ್ ದ ಫ್ಯೂಚರ್. ಯಾಕಂದರೆ ಈ ಶರೀರ ಈ ಭೂಮಿಯಲ್ಲಿ ತಾತ್ಕಾಲಿಕವಾಗೇ ಇರೋದು. ಅಂದರೆ ಅದರ ಅರ್ಥ, ಈ ಭೂಮಿಯಲ್ಲಿ ಶರೀರ ಪ್ರಕಾರವಾಗಿ ಹುಟ್ಟಿದ ಒಂದು ಶರೀರ ಅದು ಮರಣ ಹೊಂದಲೇಬೇಕು. ಸೊ ಅಂದರೆ ಅದು ಮಣ್ಣಿಂದ ಬಂದಿದ್ದು ಮಣ್ಣಿಗೆ ಹೋಗಲೇಬೇಕು. ಆದರೆ ಯಾವ ದಿನ ಯೇಸು ಕ್ರಿಸ್ತನು ಬರ್ತಾನೋ ಆ ದಿನ ಸತ್ತವ್ರನ್ನ ಮೊದಲು ಎಬ್ಬರಿಸ್ತಾರಂತೆ. ಅವರು ಎಬ್ಬರಿಸುವಾಗ ಮತ್ತೆ ಇದೇ ಅಪಿಯರೆನ್ಸ್ ಇರುತ್ತೆ. ಆದರೆ ಈ ಮತ್ತೆ ಮರಣ ಹೊಂದುವ ಶರೀರ ಅಲ್ಲ, ಮಹಿಮೆಯ ಶರೀರದಿಂದ ಎಬ್ಬರಿಸಲ್ಪಡುವರು. ಸೊ ಯಾವ ದಿನ ಅಂದರೆ ಸ್ಪಿರಿಟ್, ಸೋಲ್ ಆ್ಯಂಡ್ ಬಾಡಿ, ನಿಮ್ಮ ಆತ್ಮ, ಪ್ರಾಣ, ಶರೀರ ಮೂರು ಮತ್ತೆ ಐಕ್ಯತೆಯಲ್ಲಿ ಒಂದಾಗುವುದು ಯಾವಾಗಂದ್ರೆ ಯೇಸು ಮತ್ತೆ ಬಂದು ಸೆಕೆಂಡ್ ಕಮಿಂಗ್ ಅಲ್ಲಿ ಅವರು ನಮ್ಮನ್ನು ಮಹಿಮೆಯ ಶರೀರದಲ್ಲಿ ಎಬ್ಬರಿಸುವಾಗ, ಆಗ ನಮ್ಮ ಆತ್ಮ, ಪ್ರಾಣ, ಶರೀರ ಮತ್ತೆ ಎಂದಿಗೂ ಒಂದು ಕಾನ್ಫ್ಲಿಕ್ಟ್ ಆಗದೆ ಒಂದೇ ಐಕ್ಯತೆಯಲ್ಲಿ ದೇವರ ಜೊತೆ ನಿರಂತರವಾಗಿ ನಿತ್ಯವಾಗಿ ಇರುವುದು. ಸೊ ಈಗ ಅದರಿಂದನೇ ಈಗ ನೋಡಿ ನಾವು ರಕ್ಷಣೆ ಹೊಂದಿದ್ದೀವಿ. ಇಲ್ಲಿ ದೇವರ ವಾಕ್ಯವನ್ನು ಕೇಳ್ತಾ ಇರುವಾಗ, ಇಲ್ಲ ಚರ್ಚ್ ಒಳಗಡೆ ಆ ಪ್ರೆಸೆನ್ಸ್ ಅಲ್ಲಿ ಇರುವಾಗ ಆ ಪರಲೋಕವನ್ನೇ ಅನುಭವಿಸ್ತಾ ಇರೋ ಥರ ಇರುತ್ತೆ. ಹಂಗಂದ್ರೆ ನಮ್ಗೆ ಹೆಂಗಿರುತ್ತೆ ಅಂದರೆ, ಅಯ್ಯೋ 24 ಗಂಟೆನೂ ನಾವು ಹಿಂಗೇ ಇದ್ಬಿಟ್ರೆ ಹೆಂಗಿರುತ್ತೆ ಅಂತ ಖುಷಿ ಇರುತ್ತೆ. ಆದರೆ ಇಲ್ಲಿ ಚರ್ಚೆ ಆ ಪ್ರೆಸೆನ್ಸನ್ನ ಬಿಟ್ಬಿಟ್ಟು ಮನೆಗೆ ಹೋಗಿ, ಇಲ್ಲ ಒಂದು ಸಮಸ್ಯೆ ಬರಲಿ, ಈ ಸಾಲಗಾರ ಬಂದು ಮಾತಾಡಲಿ, ಯಾರಾದರೂ ನಿಮ್ಮನ್ನು ಬೈಲಿ, ಅವಾಗ ಹೆಂಗಿರುತ್ತೆ ನಿಮ್ಮ ಹೃದಯ, ನಿಮ್ಮ ಮನಸ್ಸು ಸಡನ್ನಾಗಿ ಆ ಒಂದು ನೋವನ್ನು ಒಪ್ಪಿಕೊಳ್ಳುವಾಗ ಪ್ರಸನ್ನತೆಯನ್ನು ಕಳ್ಕೊತಾ ಇದ್ವಿ. ಅವಾಗ ಹೆಂಗೆ ಅನ್ಸುತ್ತೆ ಅಂದರೆ, ನನ್ನ ಜೀವನದಲ್ಲಿ ಯಾರೂ ಇಲ್ಲ, ನಾನು ಒಂಟಿಯಾಗಿದ್ದೀನಿ, ದೇವ್ರು ನನ್ನ ಬಿಟ್ಟು ಎಲ್ಲೋ ದೂರ ಹೋದಂಗೆ ಅನಿಸ್ತಾ ಇದೆ, ನಾನು ತುಂಬ ವೀಕ್ ಆಗಿಬಿಟ್ಟಿನಿ, ಬಲನೇ ಇಲ್ಲ, ಏನಪ್ಪ ಏನು ಮಾಡಿದ್ರೂ ಬದಲಾವಣೆ ಆಗ್ತಾ ಇಲ್ಲ. ಇಂಥ ಮಾತುಗಳೆಲ್ಲ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ, ಅವರ ಪ್ರಸನ್ನತೆಯಲ್ಲಿ ಇದ್ದೀವಿ ಅನ್ನುವ ಪ್ರಜ್ಞೆಯನ್ನು ಕಳ್ಕೊಂಡು ನನ್ನ ಕಣ್ಣಿಗೆ ಬರೀ ಸಮಸ್ಯೆವೇ ಕಾಣುವಾಗ ಇಂಥ ಒಂದು ಪರಿಸ್ಥಿತಿಯನ್ನು ವ್ಯಕ್ತಪಡಿಸ್ತಾ ಇದ್ದೆ. ಹಾಗಾದರೆ ಈಗ ನಾನು ಪ್ರಾಫಿಟಿಗಾಗಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ,
ಈ ನಾನು ಸುಮಾರು ಸರಿ ಹೇಳಿದ್ದೀನಿ, ಈ ಭೂಮಿಯಲ್ಲಿ ಸಮಸ್ಯೆನೇ ಇರಬಾರ್ದು ಅಂತ ಪ್ರಾರ್ಥನೆ ಮಾಡುವವರಿಗೆ ಹೇಳ್ತಾ ಇದ್ದೀನಿ. ಈ ಭೂಮಿ ಪಾಪದಲ್ಲಿ ಶಾಪದಲ್ಲಿ ಬಿದೋಗಿರೋದ್ರಿಂದ ಈ ಭೂಮಿ ಇರುವ ತನಕ ಇದರಲ್ಲಿ ಸಮಸ್ಯೆ ಇದ್ದೇ ಇರುತ್ತೆ. ಯೇಸುನು ಅದನ್ನೇ ಹೇಳಿದ್ರು, ಚೇರ್ ಬಿ ಆಫ್ ಗುಡ್ ಚೇರ್, ಐ ಹ್ಯಾವ್ ಓವರ್ಕಮ್ ದ ಟ್ರಯಲ್ಸ್. ಬಿ ಆಫ್ ಗುಡ್ ಚೇರ್ ಅಂದರೆ ನೀವು ಉತ್ಸಾಹದಿಂದ ಇರಿ, ಧೈರ್ಯದಿಂದ ಇರಿ, ದೃಢವಾಗಿರಿ, ನಂಬಿಕೆಯಿಂದ ಇರಿರಿ. ಯಾಕಂದರೆ ಸಮಸ್ಯೆ ಇರುತ್ತೆ, ಆದರೆ ಸಮಸ್ಯೆದ ಮಧ್ಯದಲ್ಲಿ ನಾನು ಜಯವನ್ನು ಅನುಭವಿಸಿದ್ದೀನಿ. ಆದ್ದರಿಂದ ನೀವು ಆ ರೀತಿಯೇ ಜಯದಲ್ಲಿ ನಡೆಯುವರಾಗಿರ್ತೀರಾ. ಸೊ ಹಾಗಾದರೆ ನಮಗೆ ಏನು ಬೇಕು ಅಂದರೆ, ಸಮಸ್ಯೆ ಬಂದರೆ ಆ ಸಮಸ್ಯೆಯನ್ನು ಜಯಿಸುವ ಒಂದು ಬಲ, ಸಾಮರ್ಥ್ಯ, ಅದಕ್ಕೆ ಬೇಕಾಗಿರುವ ಎಲ್ಲ ಕಾರ್ಯಗಳು, ಅಭಿಷೇಕ, ಆ ಮಹಿಮೆ ನನ್ನಲ್ಲೇ ಇದೆ. ಯಾಕಂದರೆ ನಾನು ಒಬ್ಬಂಟಿಯಾಗಿಲ್ಲ, ನಾನು ಇರುವುದೇ ಯೇಸು ಕ್ರಿಸ್ತನಲ್ಲಿ. ಅದರಿಂದ ಯೇಸು ಕ್ರಿಸ್ತನ ಮಹಿಮೆ ಈ ಸಮಸ್ಯೆಯನ್ನು ನಿರ್ಮೂಲ ಮಾಡಿ ನನ್ನನ್ನು ಜಯದಲ್ಲಿ ನಡೆಸುವಂತೆ ಮಾಡುತ್ತದೆ. ಸೊ ಇಂಥ ಒಂದು ಸತ್ಯದಲ್ಲಿ ಬೇರೂರಿರೋರು ಸಮಸ್ಯೆದ ಮಧ್ಯದಲ್ಲಿ ಏನು ಮಾಡ್ತಾರೆ ಗೊತ್ತಾ? ಅವರು ನನ್ನ ಜೀವಿತ ಯೇಸು ಕ್ರಿಸ್ತನಲ್ಲೇ ಇದೆ, ಅವರ ಅಧಿಕಾರ ನನ್ನ ಅಧಿಕಾರವಾಗಿದೆ, ತಂದೆಯಾದ ದೇವರ ಜೊತೆನೇ ನಾನು ಯಾವಾಗಲೂ ಇರುವುದು, ನಾನು ಪರಿಶುದ್ಧವಾಗಿ ಇರೋದ್ರಿಂದ ದೇವರು ನನ್ನ ಒಪ್ಪಿಕೊಳ್ತಾ ಇಲ್ಲ, ಅವರು ನನ್ನನ್ನು ಒಪ್ಪಿಕೊಂಡಿರೋದ್ರಿಂದ ನಾನು ಪರಿಶುದ್ಧವಾಗಿ ಜೀವಿಸ್ತಾ ಇದ್ದೀನಿ, ಅವರ ಪ್ರಸನ್ನತೆ ನನ್ನಲ್ಲಿ ಇರೋದ್ರಿಂದ ನಾನು ನೀತಿವಂತನಾಗಿದ್ದೀನಿ. ಅಂದರೆ ನಾವು ಯಾವುದೋ ಒಂದು ಕಾರ್ಯವನ್ನು ಮಾಡೋದ್ರಿಂದ ದೇವರು ನನಗೆ ಆಶೀರ್ವದಿಸ್ತಾ ಇಲ್ಲ, ಅವರು ನನ್ನನ್ನು ಆರಿಸ್ಕೊಂಡು ಆತನನ್ನೇ ನನ್ನನ್ನು ಸುರಕ್ಷಿತವಾಗಿ ಇಟ್ಟಿರೋದ್ರಿಂದ ನನ್ನನ್ನು ಸೃಷ್ಟಿಸಿದ್ದೇ ಯೇಸು ಕ್ರಿಸ್ತನಲ್ಲಿ ಎಂಬುವ ಪ್ರಕಟಣೆಯಲ್ಲಿ ಇರುವಾಗ ಅವರ ಮಹಿಮೆ ನಿಮ್ಮಲ್ಲಿ ಬಲವಾಗಿ ಪ್ರಕಟವಾಗ್ತಾ ಇರುತ್ತೆ. ಸೊ ಹಾಗಾದರೆ ಈಗ ಒಂದು ನಿಯಮವನ್ನು ಹೇಳ್ತೀನಿ, ತುಂಬ ಗಮನದಿಂದ ಕೇಳಿ. ನಿಯಮ ಏನಂದರೆ, ನಿಮ್ಮ ಮೈಂಡ್, ನಿಮ್ಮ ಮನಸ್ಸು ಯಾವುದನ್ನು ನಂಬುತ್ತೋ, ಯಾವುದನ್ನು ಒಪ್ಪಿಕೊಳ್ಳುತ್ತೋ ಅದರಂತೆ ನೀವು ನಿಮ್ಮ ಶರೀರದಲ್ಲಿ ಅನುಭವಿಸುವಿರಿ. ಒಂದು ಕಾರ್ಯ ಆಗುತ್ತೆ ಅಂತ ಅದು ಆಗದೇ ಇರುವ ಪರಿಸ್ಥಿತಿ, ಆಗಕ್ಕೆ ಇದು ನಡಿಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವ ಪರಿಸ್ಥಿತಿಯಲ್ಲೂ ಆದರೆ ನಿಮ್ಮ ಮೈಂಡ್ ಆಗುತ್ತೆ ಅಂತ ನಂಬಿಬಿಟ್ರೆ ಅದು ಹೇಗಾದರೂ ನೆರವೇರುತ್ತೆ. ಆದರೆ ಅದೇ ಸುಲಭವಾಗಿ ನಡಿಲೇಬೇಕು ಅನ್ನುವ ಆ ಕಾರ್ಯ, ಎಲ್ಲ ಪರಿಸ್ಥಿತಿಗಳು ನಿಮಗೆ ಅನುಕೂಲವಾಗಿದೆ ಅಂಥ ಒಂದು ಕಾರ್ಯವನ್ನು ನಿಮ್ಮ ನಂಬಿಕೆ ಇದೇನೋ ಒಳಗಡೆ ಆಗೋ ಥರ ಕಾಣ್ತಾ ಇಲ್ಲ, ಏನೋ ನಂಬಿಕೆ ಬರ್ತಾ ಇಲ್ಲ ಅಂತ ಅದು ಆಳವಾಗಿದ್ರೆ ಸುಲಭವಾಗಿ ನಡೆಯೋದು ಕೂಡ ನಡೆಯದೆ ಹೋಗ್ಬಿಡುತ್ತೆ. ಸೊ ಹಾಗಾದರೆ ನಿಮ್ಮ ಮನಸ್ಸಲ್ಲಿ, ನಿಮ್ಮ ಪ್ರಾಣ, ನಿಮ್ಮ ಮನಸ್ಸು, ನಿಮ್ಮ ಹೃದಯ ಯಾವುದನ್ನು ನೋಡಿ, ಯಾವುದ್ರ ಮೇಲೆ ಅಟೆಂಟಿವ್ ಆಗಿದೆಯೋ, ಅಟೆನ್ಷನ್ ಆಗಿದೆಯೋ, ಗಮನದಿಂದ ಇದೆಯೋ, ಯಾವುದನ್ನು ಒಪ್ಪಿಕೊಳ್ಬೇಕು ಅಂತ ಇದೆಯೋ ಅದನ್ನೇ ಹಿಡ್ಕೊಂಡಿದ್ದೆ. ಅದರ ಗಮನದಿಂದ, ಅದರ ಮೈಂಡ್ ಸೆಟ್ಟಿಂದ ಹೊರಗಡೆ ಬರೋಕ್ಕಾಗ್ತಾ ಇಲ್ಲ ಅಂತ ಹೇಳಿದ್ರೆ ಅದು ನಿಮ್ಮನ್ನು ಆಳ್ವಿಕೆ ಮಾಡ್ತಾ ಇದೆ ಅಂತ ಅರ್ಥ. ಅದಕ್ಕೆ ಇವತ್ತು ಸಮಸ್ಯೆ ಬಗ್ಗೆ ನಾನು ಯೋಚನೆ ಮಾಡಬಾರ್ದು ಅಂದ್ಕೊಂಡಿದ್ರು ನನ್ನ ಮೈಂಡ್ಗೆ ಬರೀ ಸಮಸ್ಯೆನೇ ಪದೇ ಪದೇ ನೆನಪಿಗೆ ಬರ್ತಾ ಇದೆ. ಅಂದರೆ ಅದರ ಅರ್ಥ ಸಮಸ್ಯೆ ನಿಮ್ಮನ್ನು ಅಷ್ಟು ಆಳವಾಗಿ ನಿಮ್ಮನ್ನು ಆಳ್ವಿಕೆ ಮಾಡ್ತಾ ಇದೆ ಅಂತ ಅರ್ಥ. ಅದಕ್ಕೆ ಇಂಥ ಸತ್ಯವನ್ನು ಅಂಥವ್ರಿಗೆ ಹೇಳ್ತಾ ಇದ್ದೀನಿ, ಸುಮ್ಮನೆ ಇಂಥ ಒಂದು ಸತ್ಯವನ್ನು ಪ್ಲೇ ಮಾಡಿಬಿಟ್ಟು ರಿಪೀಟ್ ಮಾಡಲಿ ಕೇಳ್ತಾನೇ ಇರಿ, ಅದನ್ನೇ ಪದೇ ಪದೇ ಬಾಯ್ಬಿಟ್ಟು ಹೇಳ್ತಾ ಇರಿ. ಹೌದು, ಈ ದೇವ ಮನುಷ್ಯನ ಬಾಯಿಂದ ಬಂದ ಮಾತಿನ ಪ್ರಕಾರ ಈ ಮಾತು ನನ್ನ ಆತ್ಮವನ್ನು, ನನ್ನ ಪ್ರಾಣವನ್ನು ಈಗ ಸರಿಪಡಿಸಿದೆ, ಈಗ ಮನಸ್ಸಂತರ ಆಗಿದೆ, ನನ್ನ ಶರೀರದ ಕಣ್ಣುಗಳು ಸಮಸ್ಯೆಯನ್ನು ನೋಡದೆ ದೇವರ ವಾಕ್ಯವನ್ನೇ ನೋಡುವಂತೆ, ದೇವರ ವಾಕ್ಯವನ್ನೇ ನಂಬುವಂತೆ, ದೇವರ ವಾಕ್ಯದ ಆಧಾರದ ಮೇಲೆ ನಿಂತುಕೊಳ್ಳುವಂತೆ ಈಗ ನಾನು ಬದಲಾವಣೆ ಆಗಿದ್ದೀನಿ. ನನ್ನ ಯೋಚನೆ, ನನ್ನ ಭಾವನೆ ಎಲ್ಲ ದೇವರ ವಾಕ್ಯದ ಕಡೆ ಗಮನ ಕೊಡ್ತಾ ಇದ್ದೀನಿ ಅಂತ ಪದೇ ಪದೇ ಹೇಳುವಾಗ ಏನಾಗುತ್ತೆ, ಈಗ ಯಾವ ಸಮಸ್ಯೆ ನಿಮ್ಮನ್ನು ಆಳ್ವಿಕೆ ಮಾಡ್ತಾ ಇತ್ತೋ ಈಗ ನೀವು ಹೇಳಿದ ಮಾತಿನ ಪ್ರಕಾರ ದೇವರ ವಾಕ್ಯದ ಆತ್ಮ ನಿಮ್ಮನ್ನು ಆಳ್ವಿಕೆ ಮಾಡಕ್ಕೆ ಶುರು ಮಾಡುತ್ತೆ. ದೇವರ ವಾಕ್ಯದ ಆತ್ಮ ನಿಮ್ಮನ್ನು ಆಳ್ವಿಕೆ ಮಾಡುವಾಗ ದ ಫಸ್ಟ್ ಥಿಂಗ್ ದಟ್ ಯು ವಿಲ್ ರಿಯಲೈಸ್ ಇಸ್, ನಿಮ್ಮಲ್ಲಿ ಒಂದು ಸಮಾಧಾನ. ಏನು ಗೊತ್ತಾ, ಯಾವ ಶರೀರದ ಕಾರ್ಯ ಗಮನದಲ್ಲಿತ್ತೋ ಅದನ್ನು ಮರ್ತೋಗ್ತೀರಾ. ಅದನ್ನು ಮರೆಯುವಾಗ ನಿಮಗೆ ಒಂದು ಸಮಾಧಾನ ಉಂಟಾಗುತ್ತೆ. ಆ ಸಮಾಧಾನ ಆ ಸಮಸ್ಯೆಗೆ ಪರಿಹಾರವನ್ನು ಉಂಟು ಮಾಡುತ್ತೆ. ಸೊ ಅದರಿಂದ ನೀವು ಈ ಸಮಾಧಾನ ಉಂಟಾಗುವಾಗ ನಿಮಗೆ ಈಗ ಆ ಪರಿಸ್ಥಿತಿಯಲ್ಲಿ ಆ ಕಾರ್ಯಕ್ಕೆ ಏನಾಗಬೇಕೋ ಅಂಥ ಒಂದು ವಾಕ್ಯದ ಮೂಲಕ ನಿಮಗೆ ಒಂದು ಪ್ರಕಟಣೆ ಉಂಟಾಗುವುದು. ಈಗ ನಾನು ಇನ್ನೊಂದು ನಿಯಮವನ್ನು ಹೇಳ್ತೀನಿ ನೋಡಿ.
ನೀವು ದೇವರ ವಾಕ್ಯವನ್ನು ನಂಬದೆ, ವಾಕ್ಯದ ಮೂಲಕ ನಿಮಗೆ ಪ್ರಕಟಣೆ ಉಂಟಾಗದೆ ನಿಮ್ಮ ಶರೀರದಲ್ಲಿ ಬಿಡುಗಡೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಮತ್ತೆ ಹೇಳ್ತಾ ಇದ್ದೀನಿ, ದೇವರ ವಾಕ್ಯವನ್ನು ಕೇಳದೆ, ವಾಕ್ಯದ ಮೂಲಕ ನಿಮಗೆ ಪ್ರಕಟಣೆ ಉಂಟಾಗದೆ ನಿಮಗೆ ಶರೀರದಲ್ಲಿ ಬಿಡುಗಡೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಯೇಸುವಿನ ನಾಮದಲ್ಲಿ ಈಗ ಕೂಡ ಪ್ರಾಫಿಟಿಕ್ ಆಗಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ನೀವು ಅದಕ್ಕೆ ಈಗ ಯಾರ್ಯಾರಿಗೆ ಅಂಥ ಒಂದು ಕಾರ್ಯ, ನನಗೆ ವಾಕ್ಯದ ಬಯಕೆ ಬೇಕು, ವಾಕ್ಯದ ದಾಹ ಬೇಕು ಅನ್ನೋರಿಗೆ ಈಗ ಅರಿಕೆ ಮಾಡುವಂತೆ ಒಂದು ಸ್ಕ್ರಿಪ್ಚರ್ನ ಹೇಳ್ತೀನಿ. ಇದನ್ನ ಏನು ಮಾಡಿ, ಎವ್ರಿ ಮಾರ್ನಿಂಗ್ ಎದ್ದು ಈ ವಾಕ್ಯವನ್ನು ಪರ್ಸನಲೈಸ್ ಮಾಡಿಕೊಂಡು ನಿಮ್ಮ ಹೆಸರು ಹಾಕ್ಕೊಂಡು ಅರಿಕೆ ಮಾಡಿ. ಎಫಿಷಿಯನ್ಸ್ 1:17-19 ಎಫಿಷಿಯನ್ಸ್ 1:17-19 ಇದನ್ನ ಈಗ ಓದ್ಕೊಂಡು ಹೋಗೋ ಸಮಯ ಇಲ್ಲ, ಇದನ್ನ ನಿಮ್ಗೆ ಹೇಳ್ತಾ ಇದ್ದೀನಿ. ಯಾಕಂದರೆ ಪಾಲ್ ಅವನ ಸ್ವಂತ ಪ್ರಾರ್ಥನೆ, ಅವನು ಬೇರೆಯವ್ರಿಗೆ ಮಾಡಿದ ಪ್ರಾರ್ಥನೆನೋ ಏನಂತ ಹೇಳಿದ್ರೆ, ಯಾವಾಗಲೂ ಅವನು ದೇವರ ಶಕ್ತಿಗೋಸ್ಕರನೋ, ಒಂದು ಪವರ್ಗೋಸ್ಕರನೋ, ಒಂದು ಅದ್ಭುತಕ್ಕೋಸ್ಕರನೋ ಅವನು ಪ್ರಾರ್ಥನೆ ಮಾಡಲೇ ಇಲ್ಲ. ಅವನ ಪ್ರಾರ್ಥನೆ ಎಲ್ಲ, ಅಪ್ಪ ನಿನ್ನನ್ನು ನಾನು ಅರಿತುಕೊಳ್ಳಬೇಕು, ನಿನ್ನ ಪ್ರಸನ್ನತೆಯನ್ನು ಅನುಭವಿಸ್ಬೇಕು, ನಿನ್ನ ಪ್ರೀತಿಯನ್ನು ಅನುಭವಿಸ್ಬೇಕು. ಆ್ಯಕ್ಚುಲಿ ನಿನ್ನನ್ನು ನೋಡುವಂತೆ ನನ್ನ ಮನೋನೇತ್ರಗಳನ್ನು ತೆರೆ. ಐ ಲೈಕ್ ದಟ್ ವರ್ಡ್. ತುಂಬ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು, ಪ್ರಭಾವಪೂರ್ಣನಾದ ತಂದೆಯೂ ಆಗಿರುವ ಆತನು ತನ್ನ ವಿಷಯವಾದ ತಿಳುವಳಿಕೆಯ ಅನುಸಾರವಾಗಿ ಜ್ಞಾನ ಪ್ರಕಟಣೆಗಳ ಆತ್ಮವನ್ನು ನಿಮಗೆ ಅನುಗ್ರಹಿಸುವಂತೆ. ಇನ್ನೊಂದು ಟ್ರಾನ್ಸ್ಲೇಷನ್ ಅಲ್ಲಿ ನಿಮ್ಮ ಮನೋನೇತ್ರಗಳು ತೆರೆಯುವಂತೆ. ಸೊ ಹಾಗಾದ್ರೆ ಯಾವಾಗ ನಿಮ್ಮ ಆತ್ಮದ ಕಣ್ಣುಗಳನ್ನು ತೆರೆದು ಆತನನ್ನು ಇರುವ ಹಾಗೆ ನೋಡುವಕ್ಕೆ ಸಾಧ್ಯವಾಗಬೇಕು. ಅವರು ಹೇಳುವ ಕಾರ್ಯವನ್ನು ಆತ್ಮದ ಮಂಡಲದಲ್ಲಿ ಅದನ್ನು ಅನುಭವಿಸುವಂತೆ, ಅದರ ಅರ್ಥವನ್ನು ನೀವು ಹೊಂದಿಕೊಳ್ಳುವಂತೆ ಸಾಧ್ಯವಾದರೆ, ಇದಕ್ಕೆ ನಾನು ಹೇಳೋದು, ಇದನ್ನು ದೇವರ ಕಾರ್ಯಗಳನ್ನು ಶರೀರ ಜ್ಞಾನದಿಂದ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ. ಈಗ ಕೂಡ ಹೇಳ್ತಾ ಇದ್ದೀನಿ ನೋಡಿ, ನನ್ನ ಹತ್ರ ಒಬ್ಬರು ಒಂದು ಯೇಸು ಯಾಕೆ ದೇವರಿಲ್ಲ ಅಂತ ಹೇಳೋದಕ್ಕೆ ವಾಕ್ಯಗಳನ್ನೆಲ್ಲ ಜೋಡಿಸ್ತಾ ಬಂದರು. ಅವ್ರಿಗೆ ಒಂದೇ ಲೈನಲ್ಲಿ ಉತ್ತರ ಹೇಳಿ ಮುಗಿಸ್ಬಿಟ್ಟೆ ನಾನು. ನೀವು ಬರೆದಿರುವ ಅಕ್ಷರಗಳನ್ನು ಹೋಲಿಕೆ ಮಾಡಿ ನೀವು ಯೇಸು ದೇವರಿಲ್ಲ ಅಂತ ಹೇಳಿದ್ರೆ ನೀವು ಆತ್ಮದಲ್ಲೇ ಹುಟ್ಟಿಲ್ಲ, ನೀವು ಈ ಲೋಕದ ಒಂದು ಜ್ಞಾನದಿಂದ ನೀವು ಹೋಲಿಕೆ ಮಾಡ್ತಾ ಇದ್ದೀರಾ. ಆದರೆ ದೇವರ ಕಾರ್ಯಗಳು ಯಾವುದು ಶರೀರ ಜ್ಞಾನದಿಂದ ಹೋಲಿಕೆ ಮಾಡೋಕ್ಕೆ ಸಾಧ್ಯವಿಲ್ಲ, ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಯೇಸು ಹೇಳಿದ್ರು, ನೀವು ಬರೆದಿರುವ ಅಕ್ಷರಗಳಲ್ಲಿ ನನ್ನನ್ನು ಹುಡುಕ್ತಾ ಇದ್ದೀರಾ, ನಿತ್ಯ ಜೀವ ಇದೆ ಅಂತ ಹುಡುಕ್ತಾ ಇದ್ದೀರಾ, ಆದರೆ ಅವಾಗ ಬರೆದಿರುವ ಅಕ್ಷರಗಳೆಲ್ಲ ನನ್ನನ್ನು ಪಾಯಿಂಟ್ ಮಾಡ್ತಾ ಇದೆ, ನನಗೆ ರೆಫರ್ ಮಾಡ್ತಾ ಇದೆ. ಆದ್ದರಿಂದ ನೀನು ಅಕ್ಷರಗಳಿಂದ ನೋಡೋಗಿಂತ ನನ್ನನ್ನು ಅನುಭವಿಸು ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಅವ್ರಿಗೂ ಹಾಗೆ ಹೇಳಿದೆ. ಅದೇ ರೀತಿ ಬೈಬಲಲ್ಲಿ ಎಲ್ಲೂ ಯೇಸು ನಾನು ದೇವರು ಅಂತ ಹೇಳಿದಾರಾ ಅಂತ ಪ್ರಶ್ನೆ ಕೇಳಿದ್ರು. ನಾನಂದೆ, ಯೇಸು ನಾನು ದೇವರು ಅಂತ ಹೇಳೋಕ್ಕೋಸ್ಕರ ಮೇಲ್ಗಡೆಯಿಂದ ಕೆಳಗಡೆ ಇಳಿದು ಬಂದಿಲ್ಲ. ಅವ್ರು ಯೇಸು ನಾನು ದೇವರು ಅಂತ ಹೇಳಿದರೆ ಮನುಷ್ಯನಿಗೆ ಅವ್ರ ಮೇಲೆ ಅವರ ಹಾಗೆ ಜೀವಿಸ್ಬೋದು ಅಂತ ನಂಬಿಕೆ ಬರಲಿಕ್ಕೆ ಚಾನ್ಸೇ ಇಲ್ಲ. ಅವರು ಬಂದು ತೋರಿಸಿದ್ದು, ಸಾಧಾರಣ ಮನುಷ್ಯನಲ್ಲಿ ದೇವರು ವಾಸ ಮಾಡುವುದಾದರೆ ಆ ಮಹಿಮೆಯಾದ ಜೀವನವನ್ನು ಯಾವ ರೀತಿ ಸಮಸ್ಯೆದ ಮಧ್ಯದಲ್ಲೂ ದೇವರ ಮಹಿಮೆ ಪ್ರಕಟಿಸುವಾಗ ಎಂಥ ಕಾರ್ಯಗಳು, ಎಂಥ ಅದ್ಭುತಗಳು ನಡೆಯುತ್ತೆ ಅಂತ ಒಂದು ಮನುಷ್ಯನಾಗಿ ಜೀವಿಸಿ ದೇವರ ಮಹಿಮೆಯನ್ನು ವ್ಯಕ್ತಪಡಿಸ್ತಾ ಇದ್ರು ಅಂತ ಹೇಳಿದೆ. ಸೊ ಅನೇಕ ಕಾರ್ಯಗಳನ್ನ ಅವರು ವಿವರಿಸುವಾಗ ಅವ್ರಿಗೆ ತಿಳಿದು ಬಂತು, ಅವ್ರಿಗೆ ಅರ್ಥ ಆಯಿತು ದೇವರ ಕಾರ್ಯಗಳು. ಈಗ ಕೂಡ ನಾನು ನೋಡ್ತಾ ಇರೋರು ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದೀನಿ, ಬೈಬಲಲ್ಲಿ ವಾಕ್ಯಗಳು ಬರೆದಿರುವ ಹಾಗೆ ಅರ್ಥ ಮಾಡಿಕೊಂಡು ಅದರ ಬಗ್ಗೆ ಚರ್ಚೆ ಮಾಡೋದಲ್ಲ. ಬರೆದಿರುವ ವಾಕ್ಯದ ಮೂಲಕ ಯೇಸುವನ್ನು ಅನುಭವಿಸುವಾಗ ಯೇಸು ಕ್ರಿಸ್ತನಲ್ಲಿರುವ ಸತ್ಯ ಪವಿತ್ರಾತ್ಮನ ಪ್ರೇರೇಪಣೆಯಿಂದ ನಿಮಗೆ ಪ್ರಕಟಣೆ ಉಂಟಾಗುತ್ತೆ. ಆತ್ಮದ ಲೋಕದಲ್ಲಿ ಬೇರೆ ಡೈಮೆನ್ಷನ್ನಲ್ಲಿ ದೇವರ ಕಾರ್ಯಗಳನ್ನು ನೀವು ಹೊಂದಿಕೊಳ್ಳುವಂತೆ, ಅದರಂತೆ ನಿಮ್ಮ ಮನಸ್ಸು, ನಿಮ್ಮ ಹೃದಯ, ನಿಮ್ಮ ಪ್ರಾಣ ಮಾನಸಾಂತರ ಆಗುವಂತೆ, ಎಲ್ಲ ಅದರಂತೆ ನಿಮ್ಮ ಶರೀರಗಳು ಕ್ರಿಯೆಯಲ್ಲಿ ನಡೆಯುವಂತೆ ಪವಿತ್ರಾತ್ಮನೇ ಮಾಡುವ ಕಾರ್ಯ ಇದು. ಶರೀರ ಜ್ಞಾನದಿಂದ ಹೌದು ದೇವರು ಹಿಂಗೆ ಹೇಳಿದ್ದಾರೆ ಅದರಿಂದ ಹಿಂಗೆ ಮಾಡೋಣ, ಇಲ್ಲೇ ಹೇಳಿದ್ದಾರೆ ಅದರಿಂದ ಹಿಂಗೆ ಮಾಡೋಣ, ಆ ಥರ ನೋಡೋಕೆ ಹೋದರೆ ಬೈಬಲಲ್ಲಿ ಎಲ್ಲ ಸಬ್ಜೆಕ್ಟಲ್ಲೂ ಒಂದು ಕಾರ್ಯ ಬರೆದಿದ್ರೆ ಅದು ಕರೆಕ್ಟಾಗಿ ಆಪೋಸಿಟ್ ಆಗಿ ಇನ್ನೊಂದು ಕಾರ್ಯ ಇರುತ್ತೆ. ಆದರೆ ಅದರ ಕಂಟೆಕ್ಸ್ಟು, ಅದರ ಸಿಚುವೇಶನು, ಅದರ ಯಾವ ಉದ್ದೇಶ ಎಲ್ಲ ಬೇರೆ ಬೇರೆ ಇದೆ.
ಇವತ್ತು ನಾವು ಬರೀ ಅಕ್ಷರಗಳನ್ನು ಓದಿ ಮುಂದೆ ಏನು ನಡೆದಿದೆ, ಆಮೇಲೆ ಏನಾಯಿತು, ಯಾವ ಉದ್ದೇಶಕ್ಕೋಸ್ಕರ, ಯಾವ ಕಂಟೆಕ್ಸ್ಟಲ್ಲಿ ಇದು ಹೇಳಲ್ಪಟ್ಟಿದೆ ಅನ್ನೋದೆಲ್ಲ ಬಿಟ್ಬಿಡ್ತೀವಿ. ಕರೆಕ್ಟಾಗಿ ಆ ವಚನವನ್ನು ಮಾತ್ರ ನಾವು ಹಿಡ್ಕೊತಾ ಇದ್ವಿ. ಸೊ ಅದರಿಂದ ಇವತ್ತು ನಾನು ನಿಮಗೆ ಇದರಿಂದ ಇಂಥ ಒಂದು ತಿಳುವಳಿಕೆ ಉಂಟಾಗುವಂತೆ ಯೇಸುವಿನ ನಾಮದಲ್ಲಿ ನಿಮ್ಮ ಆತ್ಮದ ಕಣ್ಣುಗಳಿಗೆ ತೆರೀಲಿ ಅಂತ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ರಿಸೀವ್ ಇಟ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್, ಯೇಸುವಿನ ನಾಮದಲ್ಲಿ. ಈಗ ನಾನು ಹೇಳಿದೆ, ದೇವರ ವಾಕ್ಯವನ್ನು ಹೊಂದಿಕೊಳ್ಳದೆ ನಿಮಗೆ ಪ್ರಕಟಣೆ ಉಂಟಾಗಲ್ಲ. ಪ್ರಕಟಣೆ ಉಂಟಾಗದೆ ನಿಮಗೆ ಶರೀರದಲ್ಲಿ ಬಿಡುಗಡೆಯೋ ಇಲ್ಲ ಮ್ಯಾನಿಫೆಸ್ಟೇಷನ್ ಉಂಟಾಗಕ್ಕೆ ಸಾಧ್ಯ ಇಲ್ಲ. ಈಗ ಪ್ರಕಟಣೆ ಏನು ಮಾಡುತ್ತಂದರೆ, ಪ್ರಕಟಣೆ ಬಂದ್ಬಿಟ್ಟು ನಿಮ್ಮನ್ನು ಹ್ಯಾವಿಂಗ್ ದ ರೆವಲೇಷನ್ ಆಫ್ ದ ವರ್ಡ್ ಈಸ್ ನಥಿಂಗ್ ಬಟ್ ಡೆಮಾನ್ಸ್ಟ್ರೇಟಿಂಗ್ ಫೇತ್. ನಂಬಿಕೆಯನ್ನು ವ್ಯಕ್ತಪಡಿಸುವ ಕಾರ್ಯ ಏನಂದರೆ, ನೀವು ವಾಕ್ಯದ ಪ್ರಕಟಣೆಯನ್ನು ಹೊಂದಿದ್ದೀರಾ ಅಂತ ಅರ್ಥ. ವಾಕ್ಯದ ಪ್ರಕಟಣೆ ಹೊಂದಿದ್ದೀನಿ ಅಂತ ಹೇಳಿದ್ರೆ ಏನು ಗೊತ್ತಾ, ಬರೆದಿರುವ ಅಕ್ಷರಗಳನ್ನು ನನಗೆ ಅದರ ಶರೀರ ಕಣ್ಣಿಂದ ಓದಿ ನನ್ನ ಶರೀರ ಜ್ಞಾನದಿಂದ ಅರ್ಥ ಆದ ಕಾರ್ಯ ಅಲ್ಲ ಪ್ರಕಟಣೆ. ಅಲ್ಲಿ ಬರೆದಿರುವ ವಾಕ್ಯದ ಮೂಲಕ ದೇವರು ನಿಮಗೆ ಒಂದು ಕಾರ್ಯವನ್ನು ತೋರಿಸುವ ಕಾರ್ಯವೇ ಪ್ರಕಟಣೆ. ಸೊ ಹಾಗಾದ್ರೆ ಏನು ಗೊತ್ತಾ, ಪ್ರಕಟಣೆ ಬಂದು ಒಂದು ಕಾರ್ಯವನ್ನು ನೋಡುವಾಗ ನಿಮ್ಮ ಶರೀರದ ಕಣ್ಣು ನೋಡ್ತಾ ಇಲ್ಲ, ನಿಮ್ಮ ಆತ್ಮದ ಕಣ್ಣುಗಳು ನೋಡ್ತಾ ಇದೆ. ನಿಮ್ಮ ಆತ್ಮದ ಕಣ್ಣುಗಳನ್ನು ನೋಡ್ತಾ ಇರೋದೇ ನಂಬಿಕೆ. ಈಗ ಒಂದು ಹೊಸ ಡೆಫಿನೇಷನ್ ಹೇಳ್ತಾ ಇದ್ದೀನಿ ನಂಬಿಕೆಗೆ. ಎಲ್ಲ ತುಂಬ ಗಮನವಾಗಿ ಆಳವಾಗಿ ರಿಸೀವ್ ಮಾಡ್ಕೊಳ್ಳಿ. ಫೇತ್ ಈಸ್ ಸೀಯಿಂಗ್ ದ ಇನ್ವಿಸಿಬಲ್. ಕಾಣದೇ ಇರುವುದನ್ನು ನೋಡುವುದೇ ನಂಬಿಕೆ. ಸೊ ಕಾಣದೇ ಇರುವುದನ್ನು ಹೆಂಗೆ ನೋಡೋದು? ಕಾಣದೇ ಇರುವುದನ್ನು ನೋಡುವುದು ಅಂತ. ಇವಾಗ ಕಾಣದೇ ಇರುವುದನ್ನು ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಏನರ್ಥ ಅಂದರೆ, ಇವಾಗ ವಾಕ್ಯದ ಪ್ರಕಟಣೆಯಲ್ಲಿ ನಡೀತಾ ಇದ್ದೀರಾ ಅಂತ ಅರ್ಥ. ಆ ರೀತಿಯಾಗಿ ವಾಕ್ಯದ ಪ್ರಕಟಣೆಯಲ್ಲಿ ನೀವು ನಡೆಯುವಾಗ ನೀವು ದೇವರಿಗೂ ನಿಮಗೂ ಇರುವ ಐಕ್ಯತೆ, ಆ ಸಂಬಂಧ, ಆ ಒಂದು ಇಂಟಿಮೆಸಿ, ಅನ್ಯೂನ್ಯತೆ ಬಲವಾಗ್ತಾ ಇದೆ. ಸೊ ಆವಾಗ ಏನಾಗುತ್ತೆ ಗೊತ್ತಾ, ನೀವು ಅವರ ಆಲೋಚನೆನೇ ನಿಮಗೆ ಆಲೋಚನೆ ಆಗಿರುತ್ತೆ, ಅವರ ಆಸೆನೇ ನಿಮ್ಮ ಆಸೆಯಾಗಿರುತ್ತೆ. ಅವ್ರು ಏನು ನೋಡ್ತಾ ಇದ್ದಾರೋ ಅದನ್ನೇ ನಿಮ್ಮ ಕಣ್ಣಿಗೆ ಕಾಣ್ತಾ ಇರೋದು. ಅವಾಗ ಏನು ಹೇಳ್ತೀರಾ, ಈಗ ನೀವು ಒಂದು ಆಲೋಚನೆ ಬಂದರೂ ಅದು ದೇವರ ಆಲೋಚನೆ, ನಿಮ್ಮ ಬಾಯಲ್ಲಿ ಒಂದು ಮಾತು ಬಂದರೂ ಅದು ದೇವರ ಮಾತು ಅನ್ನೋದ್ರಲ್ಲಿ ಯಾವ ಸಂಶಯವೂ ಇರುವುದಿಲ್ಲ. ಅವ್ರನ್ನ ಇನ್ನೂ ಹೆಚ್ಚಾಗಿ ಪ್ರೀತಿಸಬೇಕು, ಅವ್ರನ್ನ ಇನ್ನೂ ಹೆಚ್ಚಾಗಿ ಅವರಲ್ಲಿ ಒಂದಾಗಬೇಕು ಅನ್ನುವ ಬಯಕೆ, ಹಸುವು, ದಾಹ ಆಗುತ್ತೆ. ಸೊ ಅದಕ್ಕೆ ಯೋಹಾನ 15ನೇ ಅಧ್ಯಾಯ ಇದರಲ್ಲಿ ನೀವು ಮನೆಗೆ ಹೋಗಿ ಓದಿ ನೋಡಿ. ಅದರಲ್ಲಿ ಯಾವ ರೀತಿ ನೀವು ಯೇಸು ಕ್ರಿಸ್ತನು ನಿಮ್ಮಲ್ಲಿ ಸೇರಿರುವಾಗ ಅವಾಗ ಹೆಂಗಂದ್ರೆ ನೀವಾಗಿರಲ್ಲ, ಅಲ್ಲಿ ಯೇಸುವೇ ನಿಮ್ಮಲ್ಲಿ ಪ್ರಕಟವಾಗ್ತಾ ಇರ್ತಾರೆ. ಈಗ ಹೆಂಗಂದ್ರೆ, ಒಂದು ಇಂಕ್ ಬಾಟ್ಲಲ್ಲಿ ಒಂದು ಗ್ಲಾಸ್ ನೀರು ತಗೊಳ್ಳಿ. ಈ ಇಂಕ್ನ ತಗೊಂಡು ನೀರಿಗೆ ಹಾಕಿದ್ರೆ ಮತ್ತೆ ಅದು ನೀರಾಗಿರೋದಿಲ್ಲ, ಮತ್ತೆ ಅದನ್ನ ಇಂಕಾಗಿ ಸಪ್ರೇಟ್ ಮಾಡೋಕ್ಕಾಗಲ್ಲ. ಅದು ಮಿಕ್ಸ್ ಆದ ಮೇಲೆ ಅದು ಕಲರೇ ಚೇಂಜ್ ಆಗಿ ಎರಡು ಸೇರಿ ಒಂದಾಗ್ಬಿಡುತ್ತೆ. ಅವಾಗ ಅಬ್ಸರ್ವ್ ಮಾಡಿ, ನೀವು ನೀರಾಗಿರುವಾಗ ಕಲರೇ ಇಲ್ಲದೆ ಇರ್ತೀರಾ, ದೇವರಾಗಿರುವ ಇಂಕ್ ಬ್ಲೂ ಆಗಿರುವಾಗ ಒಯ್ದ ಮೇಲೆ ಅಲ್ಲಿ ಫುಲ್ ಬ್ಲೂ ಆಗಿರುತ್ತೆ. ಸೊ ಹಾಗಾದ್ರೆ ಯಾವಾಗ ದೇವರಲ್ಲಿ ಸೇರಿ ನೀವು ಒಂದಾಗ್ಬಿಡ್ತೀರೋ ಅಲ್ಲಿ ದೇವರ ಕಾರ್ಯಗಳ ಸ್ವಭಾವ, ಸಾಮರ್ಥ್ಯ, ಮಹಿಮೆ, ಅವರ ಜೀವ, ಅವರ ನೇಚರ್, ಅವರ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆಲ್ಲ ಆಳ್ವಿಕೆ ಮಾಡೋಕ್ಕೆ ಶುರು ಮಾಡುತ್ತೆ. ಆ ರೀತಿಯಾಗಿ ಆಳ್ವಿಕೆ ಮಾಡುವಾಗ ಮಾತ್ರನೇ ನೀವು ದೇವರ ಉದ್ದೇಶದ ಪ್ರಕಾರ ಫಲ ಕೊಡುವರಾಗಿರ್ತೀರಾ. ಈಗ ಡೈರೆಕ್ಟಾಗಿ ನಾವು ಓಕೆ ಸಮಯ ಆಯಿತು. ಸೊ ಐ ವಿಲ್ ಕಮ್ ಟು ದ ಕೋರ್ ಪಾಯಿಂಟ್. ಯಾಕೆ ನೀವು ಇವತ್ತು ಉನ್ನತದಲ್ಲಿ ಕೂತಿದ್ರು ಕೂಡ ನಾನೀಗ 3 ಕಾರ್ಯಗಳು ಹೇಳಿದೆ. ನಿಮ್ಮ ಆತ್ಮ, ನಿಮ್ಮ ಸ್ಪಿರಿಟ್ ರಕ್ಷಣೆ ಹೊಂದಿದೆ, ಆದರೆ ನಿಮ್ಮ ಸೋಲ್ ಈಗ ವಾಕ್ಯದ ಮೂಲಕ ರಕ್ಷಣೆ ಹೊಂದುತ್ತಾ ಇದೆ, ಆದರೆ ನಿಮ್ಮ ಶರೀರ ಇನ್ನೂ ಪರಿಪೂರ್ಣವಾಗಿ ರಕ್ಷಣೆ ಹೊಂದಿಲ್ಲ. ಈಗ ಯಾಕೆ ನಿಮ್ಮ ಈ ಒಂದು ಉನ್ನತದಲ್ಲಿ ಕೂತಿದ್ದೀನಿ ಎಂಬುವ ಪ್ರಜ್ಞೆಯಲ್ಲಿ ಯಾಕೆ ಇರೋಕ್ಕಾಗ್ತಾ ಇಲ್ಲ? ಯಾಕೆ ಅಂತ ಹೇಳಿದ್ರೆ, ಫಸ್ಟ್ ಇದಕ್ಕೆಲ್ಲದಕ್ಕೂ ವಚನ ಕೊಡ್ತೀನಿ, ನೀವು ಮನೆಯಲ್ಲಿ ಹೋಗಿ ಧ್ಯಾನ ಮಾಡ್ತಾ ಇರಿ. ಹೋಸಿಯಾ 4:6 ಏನು ಹೇಳ್ತಾ ಇದೆ ಅಂದರೆ, ನೀವು ಆತನಲ್ಲಿ ಫಾರ್ ದ ಲ್ಯಾಕ್ ಆಫ್ ನಾಲೆಜ್ ಆಫ್ ಗಾಡ್, ಆತನ ಬಗ್ಗೆ ಇನ್ನು ಅರಿತುಕೊಳ್ಳುವ ರೀತಿಯಲ್ಲಿ ಅರಿಯದೇ ಇರುವುದರಿಂದ, ಅಂದರೆ ನಮ್ಮ ಗುರುತು ಆತನಲ್ಲೇ, ನನ್ನ ಸೃಷ್ಟಿ ಕ್ರಿಸ್ತನಲ್ಲೇ ಎಂಬುವ ಆ ಪ್ರಜ್ಞೆಗಿಂತ ನಾನು ನನ್ನ ಶರೀರದ ತಂದೆ ತಾಯಿಗೆ ಹುಟ್ಟಿದ ಗುರುತೇ ನನಗೆ ಜೋರಾಗಿ ಕಾಣೋದು. ಆ ರೀತಿಯಾಗಿ ಪ್ರಜ್ಞೆಯಲ್ಲಿ ಇರೋದ್ರಿಂದ ನಿಮಗೆ ಲೋಕದ ಕಾರ್ಯಗಳೇ ನಿಮಗೆ ಜೋರಾಗಿ ನಿಜವಾಗ್ಲೂ ಸತ್ಯವಾಗ್ಲೂ ಕಾಣ್ತಾ ಇರೋದು.
ಇದರ ನಿಮಿತ್ತವಾಗಿ ನಿಮ್ಮ ಮನಸ್ಸು ಮಾನಸಾಂತರ ಆಗ್ತಾ ಇಲ್ಲ. ವಚನಗಳನ್ನು ಓದುವಾಗ ಕೂಡ ಅದು ಆ ಸಮಯಕ್ಕೆ ಟೆಂಪ್ರರಿ ಸಮಾಧಾನ ಕೊಡ್ತಾ ಇದೆ, ವಾಕ್ಯ ಹೇಳ್ತಾ ಇದೆ ಅಂತ. ಮತ್ತೆ ಸಮಸ್ಯೆ ತಿರುಗಿದ ಕೂಡಲೇ ಇದು ಆಫ್ ಆಗ್ಬಿಡುತ್ತೆ, ಸಮಸ್ಯೆ ಜೋರಾಗಿದೆ. ಅಂದ್ರೆ ನಿಮ್ಮ ಮನಸ್ಸು ವಾಕ್ಯದ ಮೂಲಕ ಪರಿಪೂರ್ಣವಾಗಿ ಮಾನಸಾಂತರ ಆಗ್ತಾ ಇಲ್ಲ. ರೋಮನ್ಸ್ 12:2. ಈಗ ನಿಮ್ಮ ಮನಸ್ಸು ವಾಕ್ಯದ ಮೂಲಕ ಮಾನಸಾಂತರ ಆಗದೆ ಇರೋದ್ರಿಂದ ದೇವರ ಜೊತೆ ಇರುವ ಅನ್ಯೋನ್ಯತೆ, ಐಕ್ಯತೆ ವೀಕ್ ಆಗಿದೆ. ಯೋಹಾನ 15ನೇ ಅಧ್ಯಾಯ, ಜಾನ್ 15:4-5. ನಿಮ್ಮ ದೇವರ ಜೊತೆ ಆ ಸಂಬಂಧ, ಐಕ್ಯತೆ ವೀಕ್ ಆಗಿರುವಾಗ ನೀವು ದೇವರ ನಂಬಿಕೆಯಲ್ಲಿ ನಡೆಯೋಕ್ಕಾಗೋದಿಲ್ಲ. ಯಾಕಂದ್ರೆ ವಾಕ್ಯ ಹೇಳ್ತಾರೆ, ನಾವು ದರ್ಶನದ ಮಾಡಿ ನಡೆಯೋರಲ್ಲ, ನಾವು ನಂಬಿಕೆಯಲ್ಲಿ ನಡೆಯೋರು. 2 ಕೊರಿಂಥ್ಯ 5:7, 5:7. ನೀವು ವೀಕ್ ಆಗಿರೋದ್ರಿಂದ ನಂಬಿಕೆಯಲ್ಲಿ ನಡೆದೇ ಇರುವ ಕಾರ್ಯ ಈಗ ನೀವು ಶರೀರದ ಸ್ವಭಾವವನ್ನು ಹೆಚ್ಚಾಗಿ ವ್ಯಕ್ತಪಡಿಸ್ತೀರಾ ಹೊರತು ಆತ್ಮದ ಕಾರ್ಯಗಳು ಕಾಣಿಸ್ಕೊಂತ ಇಲ್ಲ. ಗಲೇಷನ್ಸ್ 5:16. ನಿಮ್ಮ ಶರೀರ ಆ ರೀತಿಯಾಗಿ ಬರೀ ಶರೀರದ ಕಾರ್ಯವೇ ನೀವು ವ್ಯಕ್ತಪಡಿಸ್ತಾನೆ ಇದ್ರೆ ನೀವು ಪವಿತ್ರಾತ್ಮನು ನಿಮ್ಮಲ್ಲಿ ಕ್ರಿಯೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಜಾನ್ 16:13-15, ಯೋಹಾನ 16:13-15. ಈಗ ನಾನು ಹೇಳಿದ ಒಂದೊಂದು ಕಾರ್ಯವು ಚೈನ್ ತರ ಲಿಂಕ್ ಆಗಿದೆ. ನೀವು ಆತನಲ್ಲಿ ಗುರುತಿಸಕ್ಕಾಗ್ಲಿಲ್ಲ ಅಂತ ಹೇಳಿದೆ, ನಿಮ್ಮ ಐಡೆಂಟಿಟಿನೇ ಕ್ರಿಸ್ತನಲ್ಲಿ ಅಂತ ಗೊತ್ತಿಲ್ಲ ಅಂತ ಹೇಳಿದ್ರೆ ನಿಮ್ಮ ಮನಸ್ಸು ಮಾನಸಾಂತರ ಆಗಲ್ಲ. ನಿಮ್ಮ ಮನಸ್ಸು ದೇವರ ವಾಕ್ಯದೊಂದಿಗೆ ಮಾನಸಾಂತರ ಆಗಕ್ಕಾಗ್ಲಿಲ್ಲ ಅಂದ್ರೆ ದೇವರ ಜೊತೆ ಐಕ್ಯತೆಯಲ್ಲಿ ಇರಕ್ಕಾಗಲ್ಲ. ದೇವರ ಜೊತೆ ಐಕ್ಯತೆಯಲ್ಲಿ ಇರಕ್ಕಾಗಲಿಲ್ಲ ಅಂದ್ರೆ ನಂಬಿಕೆಯಲ್ಲಿ ನಡೆಯಕ್ಕೆ ಸಾಧ್ಯವಿಲ್ಲ. ನೀವು ಶರೀರದಲ್ಲೇ ನೋಡಿ ನಡೆಯುವರಾಗಿರ್ತೀರಾ. ಶರೀರದಲ್ಲಿ ನೋಡಿ ನಡೆಯುವಾಗ ಈಗ ಶರೀರ ಆಳ್ವಿಕೆ ಮಾಡ್ತಾ ಇರೋದ್ರಿಂದ ಪವಿತ್ರಾತ್ಮನು ನಿಮ್ಮಲ್ಲಿ ಕ್ರಿಯೆ ಮಾಡೋಕ್ಕೆ ಅವಕಾಶವಿಲ್ಲ. ಸೊ ಅದರಿಂದಾನೆ ಈಗ ಇದಕ್ಕೆ ಆನ್ಸರ್ ಏನು, ಓವರ್ಕಮ್ ಮಾಡೋದು ಅಂತ ಹೇಳಿದ್ರೆ, ಈಗ ಆ ವಚನಗಳನ್ನು ನೀವು ಒಂದೊಂದು ತಗೊಂಡು ಅದನ್ನು ಅದೇ ಸೀಕ್ವೆನ್ಸ್ ಅಲ್ಲಿ ನೀವು ಪರ್ಸನಲೈಸ್ ಮಾಡಿ ಅದನ್ನು ಅರಿಕೆ ಮಾಡ್ತಾನೆ ಬನ್ನಿ. ನಾನು ಹೇಳ್ತಾ ಇದ್ದೀನಿ, ಮೊದಲನೇ ಕಾರ್ಯ ನಿಮ್ಮಲ್ಲಿ ಏನು ನಡೆಯುತ್ತೆ ಅಂತ ಹೇಳ್ತೀನಿ. ಈಗ ಐ ವಿಲ್ ಕಮ್ ಟು ದ ಕೋರ್ ರೀಸನ್. ಏನು ಕಾರಣ ಅಂತ ಹೇಳ್ಬಿಡ್ತೀನಿ. ಏನು ಕಾರಣ ಅಂತ ಹೇಳಿದ್ರೆ, ಇವತ್ತು ನಾನು ಸಾಧಾರಣ ವಿಶ್ವಾಸಿಗಳ ಬಗ್ಗೆ ಹೇಳ್ತಾ ಇಲ್ಲ. ದೇವರ ವಾಕ್ಯವನ್ನು, ಸತ್ಯವನ್ನು ಕೇಳಿ ಮೆಚೂರ್ ಆಗಿ ಪ್ರತಿದಿನ ಅರಿಕೆ ಮಾಡೋದು, ಪ್ರತಿದಿನ ಬೆಳಗ್ಗೆ ಪ್ರಾರ್ಥನೆಯಲ್ಲಿ ಇರುವುದು, ಉಪವಾಸ ಇರೋದು, ಕರೆಕ್ಟಾಗಿ ದಶಮ ಭಾಗ ಕೊಡೋದು, ಇಂಥವರ ಜೀವಿತದಲ್ಲಿ ಕೂಡ ಇವತ್ತು ಅವರ ಜೀವನ ದೇವರ ಉದ್ದೇಶದ ಪ್ರಕಾರ ಆಶೀರ್ವಾದವಾಗಿ ಇಲ್ಲದೆ ಇರೋಕ್ಕೆ ಕಾರಣ ಏನು? ಈಗ ಇಷ್ಟೊತ್ತು ನಾನು ಮಾತಾಡ್ತಾ ಇದ್ದೆ, ಹೀಗೆ ಹೇಳುವ ಕಾರ್ಯವನ್ನು ನಾನು ರೀಸನನ್ನು ಹೇಳುವಾಗ ನಿಮಗೆ ರಿಲೇಟ್ ಆಗುತ್ತೆ. ನನ್ನನ್ನು ಸೇರಿ ಹೇಳ್ತಾ ಇದ್ದೀನಿ. ನಾವು ಯಾವಾಗೆಲ್ಲ ಒಂದು ವಾಕ್ಯ ಬಂದ ಕೂಡಲೇ ನಮ್ಮನ್ನು ಆ ವಾಕ್ಯದ ಆತ್ಮ ನಮ್ಮಲ್ಲಿ ಸೆಟ್ಲ್ ಆಗಿದ ತಕ್ಷಣ, ಪರ್ಟಿಕ್ಯುಲರ್ಲಿ ನನ್ನ ಒಂದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಹೇಳಬೇಕಂದ್ರೆ, ನನಗೆ ಐ ಎಕ್ಸ್ಪೀರಿಯನ್ಸ್ ಸಮ್ ಕೈಂಡ್ ಆಫ್ ಅ ವೈಬ್ರೇಷನ್. ನನ್ನ ಕೈಯಲ್ಲಿರೋ ಕೂದಲು ಎದ್ದು ನಿಂತ್ಕೊಂಡ್ಬಿಡೋದು, ಇಲ್ಲ ನಾನು ಇಲ್ಲಿ ಯಾವ ಸ್ಥಳದಲ್ಲಿ ಕೂತಿದ್ದೀನಿ ಅನ್ನುವ ಪ್ರಜ್ಞೆನೇ ಕಳ್ಕೊಂಡ್ಬಿಟ್ಟಿರ್ತೀನಿ ಎಲ್ಲೋ ಒಂಥರ. ಆಮೇಲೆ ತುಂಬ ಹೊತ್ತಾದಮೇಲೆ ಐ ಕಮ್ ಟು ರಿಯಲೈಸೇಷನ್, ಇಲ್ಲೇ ಇದ್ದೀನಿ ಅಂತ. ಆ ರೀತಿಯಾದ ಪ್ರೆಸೆನ್ಸ್ ಎಲ್ಲ ಅನುಭವಿಸಿದ್ದೀನಿ. ಆದರೆ ಏನು ಚಾಲೆಂಜ್, ಏನು ಪ್ರಾಬ್ಲಮ್ ಅಂತ ಹೇಳಿದ್ರೆ, ನಾವು ದೇವರ ಒಂದು ಕಾನ್ಷಿಯಸ್, ಸ್ಪಿರಿಟ್ ಕಾನ್ಷಿಯಸ್, ಆತ್ಮದ ಪ್ರಜ್ಞೆ ಉಳ್ಳವರಾಗಿ ಕನ್ಸಿಸ್ಟೆಂಟ್ ಆಗಿ ಕಂಟಿನ್ಯೂಯಸ್ ಆಗಿ ಇರಕ್ಕಾಗ್ತಾ ಇಲ್ಲ. ಹಾಗಾದ್ರೆ ಏನರ್ಥ? ನಿರಂತರವಾಗಿ ಅದೇ ಒಂದು ಪ್ರಸನ್ನತೆಯಲ್ಲಿ, ಅದೇ ಒಂದು ಭಾವನೆಯಲ್ಲಿ, ಅದೇ ಒಂದು ಮನಸ್ಸಾರೆ ಅದೇ ಒಂದು ಭಾವನೆಯಲ್ಲಿ, ಅದೇ ಒಂದು ಪರಿಸ್ಥಿತಿಯಲ್ಲಿ, ನೆಲೆಯಲ್ಲಿ ನಾವು ಇರಕ್ಕಾಗ್ತಾ ಇಲ್ಲ. ದಟ್ ಈಸ್ ದ ಕೋರ್ ಚಾಲೆಂಜ್ ಆರ್ ಕೋರ್ ಪ್ರಾಬ್ಲಮ್. ನಾವು ಕನ್ಸಿಸ್ಟೆಂಟ್, ಯಾಕಂದರೆ ಯೇಸುಗೂ ನಮಗೂ ಏನು ವ್ಯತ್ಯಾಸ ಅಂದರೆ, ಭೂಮಿಯಲ್ಲಿರುವಾಗ ಯೇಸು ಕ್ರಿಸ್ತನು ಕನ್ಸಿಸ್ಟೆಂಟ್ ಆಗಿ, ಕಂಟಿನ್ಯೂಯಸ್ ಆಗಿ ಯಾವ ಕ್ಷಣದಲ್ಲೂ ನಾನು ನನ್ನ ತಂದೆ ಒಂದೇ, ಅವರ ಶಬ್ದವನ್ನು ಏನು ಕೇಳಿಸ್ಕೊಂತೀನೋ ಅದನ್ನೇ ನಾನು ಮಾತಾಡೋದು, ನನ್ನ ತಂದೆ ಏನು ಮಾಡ್ತಾ ಇದ್ದಾರೋ ಅದನ್ನೇ ನಾನು ಮಾಡ್ತಾ ಇರೋದು. ಸೊ ಹಿಸ್ ಕನ್ಸಿಸ್ಟೆನ್ಸಿ ಆ್ಯಂಡ್ ದ ಕಂಟಿನ್ಯೂಟಿ, ಕನ್ಸಿಸ್ಟೆಂಟ್ ಆಗಿ, ಕಂಟಿನ್ಯೂಯಸ್ ಆಗು, ಕಾನ್ಸ್ಟೆಂಟ್ ಆಗಿ ಆ ಒಂದು ಕನೆಕ್ಷನಲ್ಲೇ ಯಾವಾಗಲೂ ಇದ್ದಿರೋದ್ರಿಂದ
ಬಿರುಗಾಳಿ ಬಂದರೂ ಅವರು ಅದ್ಭುತವನ್ನು ಮಾಡಿದ್ರು. ಸತ್ತವರನ್ನು ಸುಲಭವಾಗಿ ಜೀವಂತವಾಗಿರಿಸ್ತಾ ಇದ್ದಾರೆ. ದ್ರಾಕ್ಷರಸ ಖಾಲಿಯಾಗಿದ್ರು ನೀರನ್ನು ದ್ರಾಕ್ಷರಸವಾಗಿ ಮಾರ್ಪಡಿಸ್ತಾ ಇದ್ದಾರೆ. ದ ಓನ್ಲಿ ರೀಸನ್, ಇದಕ್ಕೆ ಕಾರಣ ಏನಂದ್ರೆ ಅವರ ಜೊತೆ ಐಕ್ಯತದಲ್ಲಿ ಇದ್ದಿದ್ದು, ಸ್ವಲ್ಪ ಕೂಡ ಬಿರುಕು ಬಿಡದೆ ಯಾವಾಗ ನೋಡಿದ್ರು 24/7 ಅವರ ಕನೆಕ್ಷನಲ್ಲೇ ಇದ್ದಿದ್ದು, ಅವರಿಂದ ಹರಿತಾನೇ ಇದ್ದ ಕಾರ್ಯ ಅವರಲ್ಲಿ ಪ್ರಕಟವಾಗ್ತಾ ಇತ್ತು. ಸೊ ದಿಸ್ ಈಸ್ ದ ಕೋರ್ ರೀಸನ್ ಟು ಆನ್ಸರ್ ಟುಡೇ ಸಬ್ಜೆಕ್ಟ್. ಇವತ್ತು ನಮಗೇನು ಸತ್ಯಕ್ಕೆ ಕಡಿಮೆ ಇಲ್ಲ, ಪ್ರಕಟಣೆಗಳಿಗೆ ಕಡಿಮೆ ಇಲ್ಲ, ನಾವು ಅರಿಕೆ ಮಾಡುವ ಕಾರ್ಯ, ನಾವು ಮಾಡುವ ಕಾರ್ಯಗಳೇನು ಕಡಿಮೆ ಆಗಿಲ್ಲ. ಎಲ್ಲಿ ಕಡಿಮೆ ಆಗಿದೆ ಅಂದರೆ ನಾವು ಕನ್ಸಿಸ್ಟೆಂಟ್ ಆಗಿ, ಕಂಟಿನ್ಯೂಯಸ್ ಆಗಿ ಅವರ ಒಂದು ಸಂಬಂಧದಲ್ಲಿ, ಅವರ ಒಂದು ಐಕ್ಯತೆಯಲ್ಲಿ, ಅವರ ಒಂದು ಅನ್ಯೂನತೆಯಲ್ಲಿ ಅವರಲ್ಲೇ ಇದ್ದೀನಿ ಎಂಬುವ ಕಾರ್ಯ. ಈಗ ಇದನ್ನ ಅರ್ಥ ಮಾಡ್ಕೊಳ್ಳೋ ರೀತಿಯಲ್ಲಿ ಒಂದು ಉದಾಹರಣೆ ಕೊಟ್ಟರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಆ್ಯಕ್ಚುಲಿ ನಮ್ಮ ಹಳೆ ಫೋನೆಲ್ಲ ಇದಕ್ಕೆ ಮುಂಚೆ ಅಂದರೆ ಈಗ ಕೂಡ ಇನ್ನೂ ಫುಲ್ಲಾಗಿ ಚೇಂಜ್ ಆಗಿಲ್ಲ. ಈಗ ಕೂಡ ನಿಮಗೆ ಫೋನು, ಈಗ ನನ್ನ ಫೋನಲ್ಲೇ ಒಂದು 128 GB ಮೆಮರಿ ಇದೆ. ಸೊ ಹಾಗಾದರೆ ನನ್ನ ಫೋನಲ್ಲಿ ನಾನು ಏನೇನು ಸೇವ್ ಮಾಡಿಟ್ಟಿದ್ದೀನೋ, ನನ್ನ ಫೋಟೋಸ್ ಆಗಲಿ, ನನ್ನ ಇನ್ಫಾರ್ಮೇಷನ್ ಆಗಲಿ, ಇದೆಲ್ಲ ಎಲ್ಲಿ ಸ್ಟೋರ್ ಆಗಿದೆ ಅಂದರೆ ಈಗ ಫೋನಲ್ಲಿರುವ ಮೆಮರಿಯಲ್ಲಿ ಸ್ಟೋರ್ ಆಗಿದೆ. ಯಾವಾಗ ಆ 128 GB ಫುಲ್ ಆಗಿಬಿಟ್ರೆ ನನ್ನ ಫೋನ್ ಏನಾಗುತ್ತೆ, ಯಾವಾಗಲೂ ಹ್ಯಾಂಗ್ ಆಗೋದು, ಇಲ್ಲ ಯಾವುದನ್ನು ಓಪನ್ ಮಾಡಿದ್ರೆ ಓಪನೇ ಆಗಲ್ಲ, ಇಲ್ಲಾಂದರೆ ತೀರಾ ಸ್ಲೋ ಆಗಿರೋದು, ಈ ಥರ ಪ್ರಾಬ್ಲಮ್ಸ್. ಆದರೆ ಈಗ ಬರೋ ಫೋನೆಲ್ಲ ಹೆಂಗಿದೆ ಗೊತ್ತಾ, ಫೋನ್ ಮಾತ್ರನೇ ಆಚೆ ನೋಡೋಕ್ಕೆ, ಆಮೇಲೆ ಆ ಫೋನಲ್ಲಿ ಎಲ್ಲ ಆ್ಯಪ್ಸ್ ಅಲ್ಲ, ಬೇರೆ ಬೇರೆ ಅಪ್ಲಿಕೇಶನ್ಸ್ ಎಲ್ಲ ಇರೋದು. ಆದರೆ ನಿಮ್ಮ ಎಲ್ಲ ಡೇಟಾ, ಎಲ್ಲ ಕಾರ್ಯಗಳು ಎಲ್ಲಿ ಸೇವ್ ಆಗಿದೆ ಅಂದರೆ ಹೊರಗಡೆ ಕ್ಲೌಡಲ್ಲಿ ಸೇವ್ ಆಗಿದೆ. ಕ್ಲೌಡ್ ಅಂತ ಕನ್ನಡದಲ್ಲಿ ಏನಂತಲ್ಲ, ಕ್ಲೌಡ್ ಇಸ್ ಅ ಟೆಕ್ನಾಲಜಿ, ಎಕ್ಸ್ಟರ್ನಲ್ ಇದ್ದಿದ್ದು. ಆ ಕ್ಲೌಡ್ ಅನ್ನುವ ಅಲ್ಲಿ ಅಂದರೆ ಇದುವರೆಗೂ ಮೆಮರಿಯಲ್ಲಿ ಚಿಕ್ಕದಾಗಿ 128 GB ಒಂದು ಚಿಪ್ಪಲ್ಲಿ ಇದ್ದಿದ್ದು ಈಗ ಎಲ್ಲೋ ಒಂದು ಕಡೆ ಇದೆ. ಅದಕ್ಕೂ ನಿಮಗೂ ಫಿಸಿಕಲ್ ಕನೆಕ್ಷನ್ ಕೂಡ ಇಲ್ಲ. ಆದರೆ ನೀವು ನಿಮ್ಮ ಒಂದು ಅಕೌಂಟ್ ಮೂಲಕ, ಒಂದು ಯೂಸರ್ ನೇಮ್ ಪಾಸ್ವರ್ಡ್ ಇದ್ರೆ ಸಾಕು, ಆ ಅಕೌಂಟ್ ಮೂಲಕ ನೀವು ಆ ಕ್ಲೌಡ್ ಸ್ಟೋರೇಜ್ಗೆ ಕನೆಕ್ಟ್ ಆಗ್ತಾ ಇದ್ದೀರಾ. ಈಗ ನಿಮ್ಮ ಡೇಟಾ, ನಿಮ್ಮ ಇನ್ಫಾರ್ಮೇಷನ್, ನಿಮ್ಮ ಫೋಟೋಸ್, ನೀವು ಏನೇನು ಬೇಕೋ ಎಲ್ಲ ಅಲ್ಲಿ ಸ್ಟೋರ್ ಆಗಿದೆ. ಈಗ ನಿಮ್ಮ ಫೋನ್ ಕೆಟ್ಟೋದ್ರೂ ಕೂಡ ಇದನ್ನು ಸ್ಕ್ರಾಪ್ ಮಾಡಿ ಬಿಸಾಕ್ಬಿಟ್ಟು ಹೊಸದಾಗಿ ತಗೊಂಡು ನಿಮ್ಮ ಯೂಸರ್ ನೇಮ್ ಪಾಸ್ವರ್ಡ್ ಮಾತ್ರ ಅಲ್ಲಿ ಸ್ಟೋರ್ ಆಗಿರೋದು ಕರೆಕ್ಟಾಗಿ ಮ್ಯಾಚ್ ಆಗಂಗಿದ್ರೆ ಸಾಕು, ಅಲ್ಲಿರೋದೆಲ್ಲ ಮತ್ತೆ ನೀವು ಇದರಲ್ಲಿ ನೋಡ್ಬೋದು. ಸೊ ಹಾಗಾದರೆ ಏನರ್ಥ, ಈ ಮಿತಿ ಉಳ್ಳ ಒಂದು ಕೆಪಾಸಿಟಿಯಲ್ಲಿ ಇದ್ದ ಫೋನನ್ನು ಈಗ ಮಿತಿ ಇಲ್ಲದೇ ಇರುವ ಕೆಪಾಸಿಟಿಗೆ ಮಾರ್ಪಡುವ ಒಂದು ಕಾರ್ಯನೇ ಈ ಕ್ಲೌಡ್ ಟೆಕ್ನಾಲಜಿ. ಈಗ ನೀವು ಎಷ್ಟು ಬೇಕಾದರೂ ಸ್ಟೋರ್ ಮಾಡಿ. ಇವಾಗ ಏನು ಮಾಡಬೇಕಂದ್ರೆ, ನೀವು ಸುಮ್ಮನೆ ಅದು ಕ್ಲೌಡ್ಗೆ ಕನೆಕ್ಟ್ ಆಗಿದ್ರೆ ಸಾಕು, ನೀವು ಅಲ್ಲಿ ಸ್ಟೋರ್ ಮಾಡ್ಕೋಬೋದು, ಅಲ್ಲಿಂದ ಎಷ್ಟು ಬೇಕಾದ್ರೂ ರಿಟ್ರೀವ್ ಮಾಡ್ಕೋಬೋದು. ಅದೇ ರೀತಿ ಈಗ ಕ್ಲೌಡ್ ಅನ್ನೋದು ಏನು ಅಂತ ಹೇಳಿದ್ರೆ, ತಂದೆಯಾದ ದೇವರು. ತಂದೆಯಾದ ದೇವರಲ್ಲಿ ಎಲ್ಲವೂ ಇದೆ. ನೀವು ಯೇಸು ಕ್ರಿಸ್ತನೆಂಬುವ ಅವರ ಮೂಲಕನೇ ನೀವು ಅಲ್ಲಿ ಕನೆಕ್ಟ್ ಆಗಕ್ಕೆ ಸಾಧ್ಯ. ಆ ಯೇಸು ಕ್ರಿಸ್ತನ ಮೂಲಕ ತಂದೆ ಬಳಿಯಲ್ಲಿ ಕನೆಕ್ಟ್ ಆಗಿಬಿಟ್ರೆ ಅವರ ಮೂಲಕನೇ ನಿಮ್ಮ ರಿಕ್ವೆಸ್ಟ್ ಹೋಗೋದು, ಅವರ ಮೂಲಕನೇ ಅಲ್ಲಿಂದನೂ ಕಾರ್ಯ ಬರೋದು. ಇದನ್ನು ಮಾಡಿಸುವುದು ಯಾರಂದರೆ ಪವಿತ್ರಾತ್ಮನು. ಸೊ ಹಾಗಾದರೆ ಯಾವಾಗೆಲ್ಲ ನೀವು ಇಂಥ ಒಂದು ಸತ್ಯವನ್ನು ಕೇಳಿ ಪವಿತ್ರಾತ್ಮನ ನಡೆಸುವಿಕೆ ಪ್ರಕಾರ ಇರುವಾಗೆಲ್ಲ ಯೇಸು ಕ್ರಿಸ್ತನ ಮೂಲಕ ಕ್ಲೌಡ್ ಎಂಬುವ ದೇವರ ಜೊತೆ ಕನೆಕ್ಟ್ ಆಗಿ ಅಲ್ಲಿ ಇರುವ ಕಾರ್ಯಗಳು ಯಾವಾಗಲೂ ನಿಮಗೆ ಹರಿಯುವಂತೆ. ಈಗ ಏನು ಅಂದರೆ, ಇಮ್ಯಾಜಿನ್ ಮಾಡೋಣ, ಯಾವಾಗಲೂ ಇಂಟರ್ನೆಟ್ ಬ್ರೇಕ್ ಆಗಿಬಿಟ್ಟಿದೆ ಅಂದ್ಕೊಳ್ಳಿ, ಏನಾಗುತ್ತೆ, ನೀವೇನು ಒತ್ತಿದ್ರೂ ಏನೂ ಬರೋದಿಲ್ಲ. ಸೊ ಹಾಗಾದರೆ ಎಲ್ಲಿಯವರೆಗೂ ಕನೆಕ್ಷನ್ ಕರೆಕ್ಟಾಗಿ ಕಂಟಿನ್ಯೂಟಿಯಲ್ಲಿ ಇದೆಯೋ, ಕನ್ಸಿಸ್ಟೆಂಟ್ ಆಗಿದೆಯೋ, ಅಲ್ಲಿಯ ತನಕ ನಿಮ್ಮ ಫೋನ್ ಕರೆಕ್ಟಾಗಿ ಕೆಲಸ ಮಾಡ್ತಾ ಇರುತ್ತೆ. ಅದೇ ರೀತಿಯೇ ಇವತ್ತು ನಾವು ತಂದೆಯಾದ ದೇವರ ಜೊತೆ ಇರುವ ಆ ಸಂಬಂಧ, ಆ ಐಕ್ಯತೆ ಸ್ವಲ್ಪ ಕೂಡ ನೆಟ್ವರ್ಕ್ ಬ್ರೇಕ್ ಡೌನ್ ಆಗದೆ ಅದು ಯಾವಾಗಲೂ ಕಂಟಿನ್ಯೂಸ್ ಆಗಿ, ಕನ್ಸಿಸ್ಟೆಂಟ್ ಆಗಿ ಅದು ಕನೆಕ್ಟೆಡ್ ಆಗಿ ಇರುವಂತೆ ಇದ್ದರೆ ಸಾಕು. ನಾನು ಹೇಳ್ತಾ ಇದ್ದೀನಿ, ನೀವು ಉನ್ನತದಲ್ಲೇ ಯಾವಾಗಲೂ ವಾಸ ಮಾಡ್ತಾ ಇದ್ದೀರಾ ಎಂಬುವ ಸಬ್ಕಾನ್ಷಿಯಸ್ ಲೆವೆಲಲ್ಲಿ ಸೆಟ್ಲ್ ಆಗಿಬಿಡುತ್ತೆ ನಿಮ್ಮ ಪ್ರಜ್ಞೆ.
ಆ ರೀತಿ ನಿಮ್ಮನ್ನು ಅರಿಯದೇನೆ ನೀವು ಬರೀ ಪರಲೋಕದ ಕಾರ್ಯಗಳನ್ನೇ ಅನುಭವಿಸ್ತಾ ಇರ್ತೀರಾ. ಪರಲೋಕದ ಕಾರ್ಯಗಳೇ ನಿಮ್ಮ ಶರೀರದಲ್ಲಿ ವ್ಯಕ್ತಪಡಿಸ್ತಾ ಇರ್ತೀರಾ. ಪರಲೋಕದ ಮಾತುಗಳೇ ನಿಮ್ಮ ಬಾಯಲ್ಲಿ ಬರ್ತಾ ಇರುತ್ತೆ. ಪರಲೋಕದ ಭಾವನೆಗಳನ್ನೇ ನೀವು ವ್ಯಕ್ತಪಡಿಸ್ತಾ ಇರ್ತೀರಾ. ನಾನು ಹೇಳ್ತಾ ಇದ್ದೀನಿ, ಸಮಸ್ಯೆದ ಮಧ್ಯದಲ್ಲೂ ಬರೀ ನಗ್ತಾ ಇರ್ತೀರಾ. ಸಮಸ್ಯೆದ ಮಧ್ಯದಲ್ಲೂ ಧೈರ್ಯವನ್ನು ವ್ಯಕ್ತಪಡಿಸ್ತಾ ಇರ್ತೀರಾ. ಸಮಸ್ಯೆದ ಮಧ್ಯದಲ್ಲೂ ಶೈತಾನ್ ನಿಮಗೆ ಒಂದು ಭಯವನ್ನು ಹುಟ್ಟಿಸಲಿಕ್ಕೆ ಸಾಧ್ಯವಿಲ್ಲ. ಯೇಸುವಿನ ನಾಮದಲ್ಲಿ ಈಗ ಕೂಡ ಪ್ರಾಫಿಟಿಕ್ ಆಗಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಹಾಗಾದರೆ ನಿಮ್ಮ ಪೊಸಿಷನ್, ನಿಮ್ಮ ಗುರುತು ಯೇಸು ಕ್ರಿಸ್ತನಲ್ಲಿ ಇರುವ ತನಕ, ನಿಮ್ಮ ಸೋರ್ಸ್, ನಿಮ್ಮ ಆಧಾರ ಕ್ಲೌಡ್ ಎಂಬುವ ದೇವರಾಗಿರುವ ತನಕ, ಪವಿತ್ರಾತ್ಮನು ಅಲ್ಲಿ ಕನೆಕ್ಷನಲ್ಲಿ ಇರುವಂತೆ ಅವರ ಕಾರ್ಯಗಳನ್ನ ರಿಕ್ವೆಸ್ಟ್ನ ಪ್ಲೇಸ್ ಮಾಡೋದು, ತಗೊಂಬಂದು ನಿಮ್ಮ ಶರೀರದಲ್ಲಿ ಮ್ಯಾನಿಫೆಸ್ಟ್ ಮಾಡೋದು ಯಾವಾಗಲೂ ನಡೀತಾ ಇರುತ್ತೆ. ಸೊ ಅದರಿಂದನೇ ನೀವು ಎಷ್ಟು ವಾಕ್ಯ ಭರಿತರಾಗಿರ್ತೀರೋ ಅಷ್ಟು ಪವಿತ್ರಾತ್ಮ ಭರಿತರಾಗಿರ್ತೀರಾ. ಎಷ್ಟು ಪವಿತ್ರಾತ್ಮ ಭರಿತರಾಗಿರ್ತೀರೋ ಪವಿತ್ರಾತ್ಮನು ಯೇಸು ಕ್ರಿಸ್ತನ ಮೂಲಕ ತಂದೆ ಬಳಿಯಲ್ಲಿ ಇರುವ ಕಾರ್ಯಗಳನ್ನು ನಿಮ್ಮಲ್ಲಿ ವ್ಯಕ್ತಪಡಿಸ್ತಾನೇ ಇರ್ತಾರೆ. ರಿಸೀವ್ ಇಟ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಯೇಸುವಿನ ನಾಮದಲ್ಲಿ ಈಗ ಕೂಡ ನಾವು ಇವತ್ತು ತುಂಬ ಜನ ಏನು ಅನ್ಕೊಂಡಿದ್ದೀರಾ, ಸತ್ತರೆ ಪರಲೋಕಕ್ಕೆ ಹೋಗ್ಬಿಟ್ರೆ ಸಾಕು. ನಾನು ಹೇಳ್ತಾ ಇದ್ದೀನಿ, ನೀವು ಸತ್ತರೆ ಪರಲೋಕಕ್ಕೆ ಹೋಗೋಕ್ಕೋಸ್ಕರ ದೇವರು ನಿಮ್ಮನ್ನು ಸೃಷ್ಟಿ ಮಾಡಿಲ್ಲ. ಪರಲೋಕದ ಜೀವನವನ್ನು ಈ ಭೂಮಿಯಲ್ಲಿ ಅನುಭವಿಸ್ಬೇಕು ಅಂತ ನಿಮ್ಮನ್ನು ಸೃಷ್ಟಿಸಿದ್ದಾರೆ. ಅಂದರೆ ಈ ಭೂಮಿಯಲ್ಲಿ ಆ ರೀತಿಯಾದ ಒಂದು ಜೀವನವನ್ನು ಡೆಮಾನ್ಸ್ಟ್ರೇಟ್ ಮಾಡೋಕ್ಕೆ ಸಾಧ್ಯವಾದರೆ ಮಾತ್ರನೇ ನಿರಂತರವಾಗಿ ನಿತ್ಯವಾಗಿ ಯೇಸು ಕ್ರಿಸ್ತನ ಜೊತೆ ನಾವು ಆಳ್ವಿಕೆ ಮಾಡಿ ಅಂಥ ಒಂದು ಜೀವನವನ್ನು ಇನ್ನೂ ಮಹಿಮೆಯಾಗಿ ನಾವು ಅನುಭವಿಸ್ಲಿಕ್ಕೆ ಸಾಧ್ಯ. ಯೇಸುವಿನ ನಾಮದಲ್ಲಿ ಈಗ ಕೂಡ ಅದಕ್ಕೆ ಯೇಸು ಈ ರೀತಿಯಾಗಿ ಹೇಳಿದ್ದು ಮತ್ತಾಯ 6:10 ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವಂತೆ ಭೂಲೋಕದಲ್ಲಿಯೂ ನೆರವೇರಲಿ. ಸೊ ಹಾಗಾದರೆ ನಾನು ಹೇಳ್ತಾ ಇದ್ದೀನಿ, ನಾವು ಆಕಸ್ಮಿಕವಾಗಿ ಈ ಭೂಮಿಯಲ್ಲಿಲ್ಲ, ನಾವು ಇರುವುದೇ ಪರಲೋಕವನ್ನು ಈ ಭೂಮಿಯಲ್ಲಿ ಅನುಭವಿಸೋದಕ್ಕೋಸ್ಕರ. ಯೇಸುವಿನ ನಾಮದಲ್ಲಿ ನೀವು ಎಲ್ಲಿಯ ತನಕ ಅವರ ಅನ್ಯೂನ್ಯತೆಯಲ್ಲಿ, ಐಕ್ಯತೆಯಲ್ಲಿ ಕನ್ಸಿಸ್ಟೆಂಟ್ ಆಗಿದ್ದೀರೋ, ಕಂಟಿನ್ಯೂಸ್ ಆಗಿದ್ದೀರೋ, ಈಗ ಅದರಂತೆ ಅವರ ಪ್ರೀತಿ, ಅವರ ಜ್ಞಾನ, ಅವರ ಪರಿಶುದ್ಧತೆ, ಅವರ ಸಮಾಧಾನ, ಅವರ ಅಧಿಕಾರ, ಅವರ ಬಲ, ಅವರ ಸಾಮರ್ಥ್ಯ, ಅವರ ಮಹಿಮೆ ಎಂದೆಂದಿಗೂ ನಿಮ್ಮಲ್ಲಿ ಬಲವಾಗಿ ಪ್ರಕಟವಾಗ್ತಾ ಇರುತ್ತೆ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಸೊ ಈಗ ಕನ್ಸಿಸ್ಟೆಂಟ್ ಆಗಿ ಕಂಟಿನ್ಯೂಯಸ್ ಆಗಿ ಅವರಲ್ಲಿ ಒಂದಾಗಿರೋದಂದ್ರೆ ಏನು? ಯಾವಾಗ ನೋಡಿದ್ರು ಎಲ್ಲ ಅಂದರೆ ಶರೀರ ಪ್ರಕಾರವಾಗಿ ಇರುವ ಕೆಲಸಗಳನ್ನೆಲ್ಲ ಬಿಟ್ಬಿಟ್ಟು ಯಾವಾಗ ನೋಡಿದ್ರು ಯೇಸುವೆ 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 ಅಂತ ಆ ಥರ ಇರೋದಾ? ಈಗ ನಾನು ಹೇಳ್ತೀನಿ ನೋಡಿ, ಇಟ್ಸ್ ನಾಟ್ ಅಬೌಟ್, ಇದನ್ನೇ ಶರೀರದ ಕಾನ್ಷಿಯಸ್ನೆಸ್ ಇಂದ ಮಾಡುವ ಕಾರ್ಯ ಅಲ್ಲ. ಇದಕ್ಕೆ ಒಳ್ಳೆ ಉದಾಹರಣೆ ಕೊಡಬೇಕು ಅಂತ ಹೇಳಿದ್ರೆ, ಇಮ್ಯಾಜಿನ್ ಒಂದು ತಾಯಿ, ಈಗ ಒಂದು ಮಗು ಇದೆ, ಆ ಮಗು 1 month ಓಲ್ಡ್ ಅನ್ಕೊಳ್ಳಿ, 1 ತಿಂಗಳು ಮಗು. ಈಗ ಆ ತಾಯಿ 1 ತಿಂಗಳು ಮಗುನ ಇದೆ ಅಂತ ಬೇರೆ ಏನು ಕೆಲಸ ಮಾಡದೆ ಯಾವಾಗ ನೋಡಿದ್ರು ಮಗುನ ಅಯ್ಯೋ ಹುಷಾರಾಗಿ ನೋಡ್ಕೋಬೇಕು ಅಂತ ಮಗುನೇ ನೋಡ್ತಾ ಇದ್ರೆ ಕಾರ್ಯ ಆಗುತ್ತಾ? ಆ ತಾಯಿ ಅಡುಗೆ ಮಾಡಬೇಕು, ಬಟ್ಟೆ ಒಗಿಬೇಕು, ಪಾತ್ರೆ ತೊಳಿಬೇಕು, ಬೇರೆ ಕಾರ್ಯಗಳೆಲ್ಲ ಇರುತ್ತೆ. ಸೊ ಹಾಗಾದರೆ ಆ ಮಗುನ ಒಂದು ಕಡೆ ಇಟ್ಟರೋ ಇಲ್ಲ ಕಣ್ಮುಂದೆನೋ ಇಲ್ಲ ಹೊತ್ಕೊಂಡು ಅವರು ಅಡುಗೆನೂ ಮಾಡ್ತಾ ಇರ್ತಾರೆ, ಪಾತ್ರೆನೂ ತೊಳಿತಾ ಇರ್ತಾರೆ, ಬಟ್ಟೆನೂ ಒಗಿತಾ ಇರ್ತಾರೆ, ಮನೆ ಗುಡಿಸ್ತಾ ಇರ್ತಾರೆ. ಆದರೆ ಹೃದಯದಲ್ಲಿ ಎಲ್ಲೋ ಒಂದು ಕಡೆ ಎಲ್ಲ ಗಮನ ಎಲ್ಲ ಎಲ್ಲಿರುತ್ತೆ? ಮಗು ಮನೇಲೇ ಇರುತ್ತೆ. ಆ ಮಗುನ ಅವಾಗವಾಗ ನೋಡ್ಕೊಳ್ಳೋದು, ಅವಾಗವಾಗ ಅಂದರೆ ಅವರು ಕಾನ್ಷಿಯಸ್ ಆಗಿ ಅವ್ರ ಒಳಗೆ ಮಗುವಿನ ಬಗ್ಗೆ ಯಾವಾಗಲೂ ಆ ಅವೇರ್ನೆಸ್ ಅಂತಾರೆ, ಆ ತಿಳುವಳಿಕೆ, ಆ ಪ್ರಜ್ಞೆ, ಆ ಒಂದು ಮೈಂಡಲ್ಲೇ ಇರ್ತಾರೆ. ಆದರೆ ಏನೇನು ಕಾರ್ಯಗಳು ಮಾಡ್ತಾರೋ ಅದನ್ನು ಕರೆಕ್ಟಾಗಿ ಮಾಡ್ತಾನೆ ಇರ್ತಾರೆ. ಅದೇ ರೀತಿ ನಿಮ್ಮ ಶರೀರದ ಒಂದು ಪರಿಸ್ಥಿತಿ, ಶರೀರದ ಕೆಲಸಗಳಲ್ಲಿ, ವ್ಯಾಪಾರದಲ್ಲಿ, ಬಿಸ್ನೆಸ್ಸಲ್ಲಿ, ಎಲ್ಲ ಕಾರ್ಯಗಳಲ್ಲಿ ಕೂಡ ಯಾವಾಗಲೂ ನೀವು ಶರೀರದಲ್ಲಿ ಅದನ್ನು ಮಾಡ್ತಾಯಿದ್ರು, ನಿಮ್ಮ ಒಳಗಿನ ಮನುಷ್ಯ ಯಾವಾಗಲೂ ದೇವರ ಪ್ರಜ್ಞೆಯಲ್ಲಿ ಇರುವಾಗ, ಇದು ನಾನಲ್ಲ, ನಾನು ಮಾಡುವ ಒಂದೊಂದು ಕಾರ್ಯ ಆತನಿಗೆ ಸೇವೆ ಮಾಡೋ ರೀತಿಯಲ್ಲಿ, ಆತನನ್ನು ಘನಪಡಿಸುವ ರೀತಿಯಲ್ಲಿ, ಆತನ ನಾಮವನ್ನು ಮಹಿಮೆಪಡಿಸುವ ರೀತಿಯಲ್ಲಿ, ಯಾವಾಗ ನನ್ನ ಕಾರ್ಯಗಳು ನಾನು ಮಾಡುವ ಕಾರ್ಯಗಳೆಲ್ಲ ಆತನನ್ನು ಘನಪಡಿಸುವ ರೀತಿಯಲ್ಲಿ ಇರುವಾಗ ಎಲ್ಲ ಅದು ಪರಲೋಕವೇ ಕೆಳಗಡೆ ಇಲ್ಲದು ಬಂದು ನನಗೆ ಸಪೋರ್ಟ್ ಮಾಡಿ ಎಲ್ಲ ಕಾರ್ಯ ಜಯವಾಗಿ ನಡೆಸ್ತಾ ಇದ್ದಾರೆ ಎಂಬುವ ಆ ಒಂದು ನಿಶ್ಚಯದಲ್ಲೇ ನೀವು ದೇವರಿಗೋಸ್ಕರನೇ ಮಾಡ್ತಾ ಇರ್ತೀರಾ, ನಿಮ್ಮನ್ನು ಅರಿಯದೇನೆ. ಈಗ ಕೂಡ ಲಾಸ್ಟ್ ಒಂದು ಪಾಯಿಂಟನ್ನು ಹೇಳಿ ಮುಗಿಸ್ಬಿಡ್ತೀನಿ. ಸೊ ಈಗ ಈ ಒಂದು ಕನ್ಸಿಸ್ಟೆಂಟ್ ಆಗಿ ಕಂಟಿನ್ಯೂಯಸ್ ಆಗಿ ಇರುವುದು ಹೇಗೆ? ಇದಕ್ಕೆ ಐ ಜಸ್ಟ್ ಗಿವ್ ಒನ್ ಸ್ಕ್ರಿಪ್ಚರ್. ಇದನ್ನೇನು ಮಾಡಿ ಯಾವಾಗ ನೋಡಿದ್ರು
ಗ್ಲೋರಿ ಟು ಗಾಡ್. ವಾಕ್ಯ ಹೇಳ್ತಾ ಇದೆ ಕೊಲೋಸಿಯನ್ಸ್ 3:2 ಅಲ್ಲಿ, ಸೆಟ್ ಯುವರ್ ಮೈಂಡ್ಸ್ ಆನ್ ಥಿಂಗ್ಸ್ ಅಬೌವ್, ನಾಟ್ ದ ಥಿಂಗ್ಸ್ ಆನ್ ದಿ ಅರ್ತ್. ನಾವು ಈ ಭೂಲೋಕದ ಕಾರ್ಯಗಳ ಮೇಲೆ ಮನಸ್ಸಿಡದೆ ಮೇಲಾದ ಕಾರ್ಯಗಳ ಮೇಲೆ ನಾವು ಮನಸ್ಸಿಡಬೇಕಂತೆ. ಈಗ ನಿಮಗೆ ಒಂದು ಟಿಪ್ ಹೇಳ್ತೀನಿ. ಯಾವ ರೀತಿ ನೀವು ಕನ್ಸಿಸ್ಟೆಂಟ್ ಆಗಿ ಕಂಟಿನ್ಯೂಸ್ ಆಗಿ ಆತನ ಕಾನ್ಷಿಯಸ್ನೆಸ್, ಆತನ ಅವೇರ್ನೆಸ್ ಅಲ್ಲಿ ಇರುವುದಕ್ಕೆ ಒಂದು ಟಿಪ್ ಕೊಡ್ತೀನಿ. ಹೋಲಿ ಸ್ಪಿರಿಟ್, ಪವಿತ್ರಾತ್ಮನು ಎಂಬುವ ವಚನಗಳನ್ನ ಒಂದು 5 ತಗೊಳ್ಳಿ. ದರ್ ಆರ್ ಮೆನಿ. ಅದಕ್ಕೆ ನಾನು ಆ್ಯಕ್ಚುಲಿ ಐ ಥಾಟ್ ಆಫ್ ರೈಟಿಂಗ್ ಇಟ್ ಡೌನ್. ಇದು ನಿಮಗೆ ಹೋಮ್ವರ್ಕ್ ಆಗಿ ಕೊಡ್ತಾ ಇದ್ದೀನಿ. ಹೋಲಿ ಸ್ಪಿರಿಟ್, ಪವಿತ್ರಾತ್ಮನು ಎಂಬುವ ಬರುವ ಹೊಸ ಒಡன்பಡಿಕೆಯಲ್ಲಿ ಒಂದು 5 ವಚನಗಳನ್ನ ತಗೊಳ್ಳಿ. ಅದನ್ನು ಬರೆದು, ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಯೇಸು ಒಂದು ಕಡೆ ಹೇಳ್ತಾರೆ, ನಾನು ಹೋಗ್ತಾ ಇದ್ದೀನಿ, ನಾನು ಹೋಗೋದು ನಿಮಗೆ ಒಳ್ಳೆಯದು, ನಾನು ಒಬ್ಬರನ್ನ ಕಳಿಸ್ತೀನಿ, ಅವರು ಬಂದು ನಿಮಗೆ ನಾನು ಹೇಳಿದ ಕಾರ್ಯಗಳನ್ನ ಹೇಳ್ತಾರೆ, ಇನ್ನೂ ನಿಮಗೆ ಹೊಸ ಕಾರ್ಯಗಳನ್ನು ಹೇಳಿ ನಿಮಗೆ ಅವರು ನಡೆಸ್ತಾರೆ. ಆ ರೀತಿಯಾಗಿ ಹೋಲಿ ಸ್ಪಿರಿಟ್ ಏನೇನು ಕಾರ್ಯಗಳು ಮಾಡಿದ್ದಾರೆ, ಅವ್ರು ಏನು ಮಾಡ್ತಾ ಇದ್ದಾರೆ, ಯಾವ ರೀತಿ ನಡೆಸ್ತಾ ಇದ್ದಾರೆ ಎಂಬುವ ಒಂದು 5 ವಚನಗಳು ತಗೊಂಡು ಅದನ್ನು ಪರ್ಸನಲೈಸ್ ಮಾಡಿಬಿಟ್ಟು ಪ್ರತಿದಿನ ಬೆಳಗ್ಗೆ ಎದ್ದ ಕೂಡಲೇ ನಿಮ್ಮ ಒಂದು ಕಮ್ಯುನಿಕೇಷನ್, ನಿಮ್ಮ ಒಂದು ಮಾತುಕತೆ ಪವಿತ್ರಾತ್ಮನ ಜೊತೆ ಇರಲಿ. ಈಗ ನಾನು ಹೇಳ್ತಾ ಇದ್ದೀನಿ, ಕನ್ಫ್ಯೂಸ್ ಆಗಬೇಡಿ. ಯೇಸು ಕ್ರಿಸ್ತನ ಜೊತೆ ಮಾತಾಡೋದಾ, ತಂದೆಯ ಜೊತೆ ಮಾತಾಡೋದಾ, ಇಲ್ಲ ಪವಿತ್ರಾತ್ಮನ ಜೊತೆ ಮಾತಾಡೋದಾ? ನೀವು ಯಾರ ಜೊತೆ ಮಾತಾಡಿದ್ರು 3 ಪರ್ಸನಾಲಿಟೀಸ್ ಕೇಳಿಸ್ಕೊತಾ ಇರೋದು ಒಂದೇ ದೇವರೇ. ಸೊ ಅದರಿಂದ ಫಾದರ್, ಸನ್, ಹೋಲಿ ಸ್ಪಿರಿಟ್ ಇಸ್ ಒನ್ ಗಾಡ್, ಒಬ್ಬರು. ಅದು ಯು ಕೆನಾಟ್, ಅದು 3 ಬೇರೆ ಬೇರೆಯವ್ರ ಥರ ಅಲ್ಲ. ಇದನ್ನು ಲಾಸ್ಟ್ ಸ್ಯಾಟರ್ಡೇ ನಾನು ಮಾತಾಡಿದೆ. ಇದ್ರ ಬಗ್ಗೆ ತಿಳುವಳಿಕೆ ಇಲ್ಲ ಅಂದರೆ ಲಾಸ್ಟ್ ಸ್ಯಾಟರ್ಡೇ ಬಿಲೀವರ್ಸ್ ವಾಯ್ಸ್ ಮೆಸೇಜ್ ನಂಬರ್ 27 ಐ ಥಿಂಕ್, 27 ಅದನ್ನು ನೋಡಿ. ಸೊ ಹಾಗೆ ನೀವು ಆ ಮೆಸೇಜ್ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಸೊ ಯಾವ ರೀತಿ ನಿಮ್ಮ ಫ್ರೆಂಡ್ ಇಲ್ಲ ಮನೆಯಲ್ಲಿ ಇರುವವ್ರನ್ನ ವಿಶ್ ಮಾಡಿ ಗುಡ್ ಮಾರ್ನಿಂಗ್, ಪ್ರೈಸ್ ದ ಲಾರ್ಡ್ ಅಂತ ಹೇಳ್ತೀರೋ, ಅದೇ ಥರ ಹೋಲಿ ಸ್ಪಿರಿಟ್ಗೆ ಹೇಳಿಬಿಟ್ಟು ಈ 5 ವಾಕ್ಯಗಳನ್ನ ಪರ್ಸನಲೈಸ್ ಮಾಡಿ ಅರಿಕೆ ಮಾಡಿ ಪವಿತ್ರಾತ್ಮನೇ, ಇವತ್ತು ಯಾವುದು ನನ್ನ ಬಲ, ನನ್ನ ಜ್ಞಾನ, ನನ್ನ ಸಾಮರ್ಥ್ಯ ಅಲ್ಲ. ಇವತ್ತು ನೀನು ಏನು ಮಾಡ್ತೀಯೋ ಅದನ್ನು ನಾನು ನೋಡ್ತಾ ಇರ್ತೀನಿ, ಅದನ್ನೇ ಸ್ವೀಕಾರ ಮಾಡ್ತಾ ಇರ್ತೀನಿ, ಅದನ್ನೇ ನಮ್ಮನ್ನ ಶರೀರ ಅನುಭವಿಸ್ತಾ ಇರೋದು. ಇದನ್ನು ಕಾನ್ಷಿಯಸ್ ಆಗಿ ಒಂದು ವಾರ ಹಂಗೆ ಹೇಳ್ತಾ ಇರಿ. ಏನಾಗುತ್ತೆ, ಆಗ ಪವಿತ್ರಾತ್ಮನು ನಿಮ್ಮನ್ನು ಆಳ್ವಿಕೆ ಮಾಡೋಕ್ಕೆ ಶುರುವಾಗುವಾಗ ಅವರು ಕಂಟ್ರೋಲಿಗೆ ತೊಗೊಂಬರ್ತಾರೆ. ಆವಾಗ ದೇವರ ಉದ್ದೇಶದ ಪ್ರಕಾರನೇ ನಿಮ್ಮನ್ನು ಯಾವಾಗಲೂ ಕನ್ಸಿಸ್ಟೆಂಟ್ ಆಗಿ, ಕಂಟಿನ್ಯೂಯಸ್ ಆಗಿ ಯೇಸು ಕ್ರಿಸ್ತನಲ್ಲಿರುವ ಅವರ ಮೂಲಕ ದೇವರ ಕಾರ್ಯಗಳನ್ನು, ನಿಮ್ಮ ಸಂಬಂಧವನ್ನು ಬಲಪಡಿಸ್ತಾನೆ ಇರ್ತಾರೆ, ಅವರ ಪ್ರೀತಿನ ಅನುಭವಿಸುವಂತೆ ಮಾಡ್ತಾ ಇರ್ತಾರೆ. ಯಾಕಂದರೆ ಈ ಕಾರ್ಯಗಳೆಲ್ಲ ಕ್ರಿಯೆಯಲ್ಲಿ ಮಾಡೋದು ಪವಿತ್ರಾತ್ಮನು. ಸೊ ಅದರಿಂದ ಪವಿತ್ರಾತ್ಮನ ಏನು ಮಾಡ್ತಾ ಇದ್ದಾನೆ, ಹೆಚ್ಚಾದ ವಾಕ್ಯವನ್ನು ತೋರಿಸ್ತಾನೆ ಇರ್ತಾರೆ. ವಾಕ್ಯ ಯಾರಂದ್ರೆ ಯೇಸುವಲ್ಲಿ ಏನಿದೆ, ತಂದೆಯಾದ ಕಾರ್ಯಗಳೆಲ್ಲ ಅವರಲ್ಲಿ ನೆರವೇರಿದೆ. ಸೊ ಹಾಗಾದರೆ ತಂದೆಯ ಉದ್ದೇಶ ಯೇಸು ಕ್ರಿಸ್ತನಲ್ಲಿ ನೆರವೇರಿರೋದನ್ನು ಪವಿತ್ರಾತ್ಮನ ಪ್ರೇರೇಪಣೆಯಿಂದ ನಿಮ್ಮ ಶರೀರದಲ್ಲಿ ಕಂಟಿನ್ಯೂಸ್ ಆಗಿ, ಕನ್ಸಿಸ್ಟೆಂಟ್ ಆಗಿ ಅನುಭವಿಸ್ತಾನೇ ಇರ್ತೀರಾ. ಸೊ ಅದರಿಂದ ಯೇಸುವಿನ ನಾಮದಲ್ಲಿ ದೇವರ ಪ್ರಸನ್ನತೆ, ದೇವರ ಮಹಿಮೆ ನಿಮ್ಮಲ್ಲಿ ಬಲವಾಗಿರಲಿ. ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು ಆಲ್. ಟೇಕ್ ಕೇರ್. ಬ್ಲೆಸ್ಸಿಂಗ್ಸ್. ಐ ವಾಂಟ್ ಟು ಜಸ್ಟ್ ಕನ್ಕ್ಲೂಡ್ ವಿತ್ ಅನ್ ಅನೌನ್ಸ್ಮೆಂಟ್. ಯಾರಾದರೂ ಹೊಸದಾಗಿ ಜಾಯ್ನ್ ಆಗಿ ನೋಡ್ತಾ ಇರೋದಾದರೆ ಪಾಲ್ ಮಿನಿಸ್ಟ್ರೀಸ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೀವು ನೋಡ್ತಾ ಇರುವ ಮೆಸೇಜ್ ನಿಮಗೆ ಮುಟ್ಟಿದರೆ ಒಂದು ಕಮೆಂಟ್ ಹಾಕಿ, ಲೈಕ್ ಮಾಡಿ. ಯಾಕಂದರೆ ನೀವು ಹಾಕುವ ಕಮೆಂಟ್ ಮೂಲಕ, ಲೈಕ್ ಮೂಲಕ ಅನೇಕರಿಗೆ, ಹೊಸ ಜನರಿಗೆ ಈ ಸುವಾರ್ತೆ ನೋಡುವಂತೆ, ಕೇಳುವಂತೆ ಅವಕಾಶ, ಅವರು ಅನುಭವಿಸುವ ಆಶೀರ್ವಾದದ ಫಲ ನೀವು ಫಲವಾಗಿ ಅನುಭವಿಸ್ತೀರಾ. ಸೊ ಅದರಿಂದ ಫೇಸ್ಬುಕ್ಕಲ್ಲಿ ಜಾನ್ ಎಬೆನೆಜರ್ ಪಾಲ್ ಮಿನಿಸ್ಟ್ರೀಸ್ ಅಂತ ಪೇಜ್ ಇದೆ, ಆ ಪೇಜ್ನ ಫಾಲೋ ಮಾಡಿ. ಇನ್ಸ್ಟಾಗ್ರಾಮಲ್ಲಿ ಜಾನ್ ಎಬೆನೆಜರ್ ಇನ್ಸ್ಟಾ ಅಂತ ಇದೆ, ಅದನ್ನು ಫಾಲೋ ಮಾಡಿ. ವಿಶೇಷವಾದ ಒಂದು ಅನೌನ್ಸ್ಮೆಂಟು, August 15th, maybe I want that to be displayed on screen. ನೀವು August 15th ಬಂದು ಯೂತ್ ರಿಟ್ರೀಟ್ ಆರ್ ಯೂತ್ ಕಾನ್ಫರೆನ್ಸ್. ಇದು ಬಂದ್ಬಿಟ್ಟು ಪವಿತ್ರಾತ್ಮನ ಪ್ರೇರೇಪಣೆಯಿಂದ ಯುವಕರಿಗೋಸ್ಕರ ಮೊದಲನೇ ಬಾರಿ ಇದನ್ನು ನಡೆಸ್ತಾ ಇದ್ವಿ. ಸೊ ಅದರಿಂದ ಈಗಾಗಲೇ ರಿಜಿಸ್ಟ್ರೇಷನ್ಸ್ ಫುಲ್ ಆಗಿದೆ. ಬಟ್ ಇದ್ರೂ ಆನ್ಲೈನಲ್ಲಿ ಇರೋರಿಗೆ, ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಈ ವಾಕ್ಯವನ್ನು ಅಟೆಂಡ್ ಮಾಡಿದ್ಮೇಲೆ ಒಂದು ಇನ್ ಪರ್ಸನ್ ಈ ಒಂದು ಕೂಟವನ್ನು ಅಟೆಂಡ್ ಮಾಡಬೇಕು ಅಂತ ನಿಮಗೆ ಆಸಕ್ತಿ ಇರುವುದಾದರೆ ಆ ಡಿಸ್ಪ್ಲೇಯಲ್ಲಿ ಬರ್ತಾ ಇರುವ ನಂಬರ್ಗೆ ಕಾಲ್ ಮಾಡಿ, ರಿಜಿಸ್ಟ್ರೇಷನ್ ಮಾಡಿ ಬಂದು ಜಾಯ್ನ್ ಆಗಿ. ಈ ಒಂದು ಯೂತ್ ಕಾನ್ಫರೆನ್ಸ್ ಬಂದ್ಬಿಟ್ಟು
ಇದು ಸಹಜವಾಗಿರುವ ಒಂದು ಬೈಬಲ್ ಟೀಚಿಂಗು. ಒಂದು ಸಂಡೇ ಏನು ಕೇಳ್ತಾ ಇದ್ದೀರಾ, ಇಲ್ಲ ಈಗ ನಾನೇನು ಮಾತಾಡ್ತಾ ಇದ್ದೀನೋ ಕೇಳಿಸ್ಕೊತಾ ಇದ್ದೀರಾ, ಆ ರೀತಿ ಇರಲ್ಲ. ಇದು ಬಂದ್ಬಿಟ್ಟು ಬಿಬ್ಲಿಕಲ್ ಆಗಿ ಒಂದು ಬಿಬ್ಲಿಕಲ್ ಪರ್ಸನಾಲಿಟಿ ಆ್ಯಂಡ್ ಕರಿಯರ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಸೊ ಹಾಗಾದರೆ ಈಗನೇ ಆರಂಭದಲ್ಲೇ ಯುವಕರು ನಿಮ್ಮ ಲೈಫ್ ಫೌಂಡೇಶನ್ ದೇವರ ವಾಕ್ಯದ ಮೇಲೆ ಬೇರೂರುವಾಗ ನಿಮ್ಮ ಮದುವೆ ಆಗಲಿ, ನಿಮ್ಮ ಕೆಲಸವಾಗಲಿ, ನಿಮ್ಮ ಫೈನಾನ್ಸಸ್ ಆಗಲಿ, ನಿಮ್ಮ ಆರೋಗ್ಯವಾಗಲಿ, ಎಲ್ಲವೂ ದೇವರ ವಾಕ್ಯದ ಪ್ರಕಾರ ಹೆಂಗೆ ಕ್ರಮವಾಗಿ ಸರಿಯಾಗಿ ಅವರ ನಡೆಸುವಿಕೆ ಪ್ರಕಾರವಾಗಿ ಇರುವಾಗ ಯಾವ ರೀತಿ ಆಶೀರ್ವಾದವಾಗೇ ಇರುತ್ತೆ. ಅದರಲ್ಲಿ ಕನ್ಸಿಸ್ಟೆಂಟ್ ಆಗಿ, ಕಂಟಿನ್ಯೂಯಸ್ ಆಗಿ, ನಿರಂತರವಾಗಿ, ಶಾಶ್ವತವಾಗಿ ಯಾವಾಗಲೂ ಅವರ ಆರೋಗ್ಯ, ಐಶ್ವರ್ಯ, ಸಮೃದ್ಧಿ, ಜಯ, ನೀವು ಕೈ ಇಟ್ಟು ಮಾಡುವ ಕಾರ್ಯಗಳೆಲ್ಲ ಸಫಲವಾಗುವುದು ಯಾವ ರೀತಿ ಅಂತ ಪ್ರಾಕ್ಟಿಕಲ್ ಆಗಿ ನಾವೊಂದಷ್ಟು ಕಾರ್ಯಗಳನ್ನ ವಿವರಿಸಕ್ಕೆ ಹೇಳ್ತಾ ಇದ್ದೀನಿ. ಅಂದರೆ ನೀವು ಇವತ್ತು ಯಾವ ಸಿಚುವೇಶನಲ್ಲಿ ಇದ್ದೀರಾ, ಅದರ ಬಗ್ಗೆ ಏನು ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದನ್ನು ಬೈಬಲ್ ವಾಕ್ಯದ ಮೂಲಕ ನಾನು ಅದನ್ನು ಡೆಮಾನ್ಸ್ಟ್ರೇಟ್ ಮಾಡ್ತಾ ಇರ್ತೀನಿ. ಇದರ ಮೂಲಕ ನನ್ನ ಒಂದಷ್ಟು ಸಾಕ್ಷಿಗಳನ್ನ ಕೂಡ ನಾನು ಶೇರ್ ಮಾಡ್ತೀನಿ. ಸೊ ಖಂಡಿತವಾಗ್ಲೂ ಇದು ನಿಮ್ಮ ಜೀವನದಲ್ಲಿ ನೀವು ಇರುವ ಹಾಗೆ ಇರುವುದಿಲ್ಲ. ಇದು ಬಂದ್ಬಿಟ್ಟು ಒಂದು ದಿನದ ಕಾರ್ಯ ಅಲ್ಲ. ಈ ಕಾನ್ಫರೆನ್ಸ್ ಮೂಲಕ ಒಂದು ಬೀಜವನ್ನು ಹಾಕಿದ್ರೆ ಯಾವ ರೀತಿ ಆ ಬೀಜ ಮರವಾಗಿ ಹಣ್ಣು ಕೊಡುತ್ತೋ ಆ ರೀತಿ ನಿಮ್ಮ ಫ್ಯೂಚರ್ ಫಲಭರಿತವಾಗಿರುತ್ತೆ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಆದ್ದರಿಂದ ನೀವು ನಂಬರ್ ಡಿಸ್ಪ್ಲೇ ಮಾಡ್ತಾ ಇರುವ ನಂಬರ್ಗೆ ನೀವು ಕಾಲ್ ಮಾಡಿ ರಿಜಿಸ್ಟರ್ ಮಾಡಿ. ಸೊ ನಿಮ್ಮನ್ನು August 15 ಮೀಟ್ ಮಾಡ್ತೀನಿ. ಸೊ ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಲಿ. ಅದೇ ರೀತಿ ಫಸ್ಟ್ ಟೈಮ್ ಈಗ ಈ ಪ್ರೋಗ್ರಾಮ್ ನಿಮ್ಮನ್ನು ನೋಡ್ತಾ ಇದ್ದೀನಿ ಅಂತ ಹೇಳುವುದಾದರೆ, ಈ ವಾಕ್ಯ ನಿಮ್ಮನ್ನು ಮುಟ್ಟಿರುವುದಾದರೆ, ನಾವು ರೆಗ್ಯುಲರ್ ಆಗಿ ಇಂಥ ಒಂದು ವಾಕ್ಯ ಸತ್ಯ ಬೇಕು, ನಾನು ಒಂದೊಂದು ದಿನನೂ ಬಲ ಹೊಂದಬೇಕು ಆತ್ಮದಲ್ಲಿ ಅಂತ ಬಯಕೆ ಉಳ್ಳವರು ನೀವು ಮಾರ್ನಿಂಗ್ ಪ್ರೇಯರ್ ಜಾಯ್ನ್ ಆಗ್ಬೋದು. ಮಾರ್ನಿಂಗ್ ಪ್ರೇಯರ್ ಸ್ಕ್ರೀನ್ ಬಗ್ಗೆ ಡಿಸ್ಪ್ಲೇ ಮಾಡಿ. ಆ ಮಾರ್ನಿಂಗ್ ಪ್ರೇಯರ್ ಸೋಮವಾರದಿಂದ ಶುಕ್ರವಾರ ತನಕ 6 ಗಂಟೆಯಿಂದ 7 ಗಂಟೆ ತನಕ ಬೆಳಗ್ಗೆ. ಸೊ ಆ ಒಂದು ದಿನದ ಆತ್ಮದ ಆಹಾರ ನಮ್ಮನ್ನು ದಿನಪೂರ್ತಿ ಯಾವ ರೀತಿ ಸತ್ಯದಲ್ಲಿ ಆ ಸತ್ಯದ ಆತ್ಮ ನಮ್ಮನ್ನು ಎಲ್ಲ ಪರಿಸ್ಥಿತಿಗಳಲ್ಲಿ ಜೀವನ ಕೊಡ್ತಾ ಇದೆ ಅನ್ನೋದನ್ನು ನೀವು ಅನುಭವಿಸ್ಬೋದು. ಈ ದಿನಗಳಲ್ಲಿ ನೀವು ಮೋಸ್ಟ್ಲಿ ಫೇಸ್ಬುಕ್ ಫಾಲೋ ಮಾಡ್ತಾ ಇರೋದ್ರೆ ನಾವು ಬ್ಲಾಗ್ ಪೋಸ್ಟ್ ನಾವು ಪಬ್ಲಿಷ್ ಮಾಡ್ತಾ ಇದ್ವಿ. ಅದರಲ್ಲಿ ಇರೋದೆಲ್ಲ ಏನಂತ ಹೇಳಿದ್ರೆ ಟೆಸ್ಟಿಮನೀಸ್. ಆ ಟೆಸ್ಟಿಮನೀಸ್ ಎಲ್ಲ ಈ ರೀತಿ ಮಾರ್ನಿಂಗ್ ಪ್ರೇಯರನ್ನು ಅಟೆಂಡ್ ಮಾಡಿ ಅನುಭವಿಸ್ತಾ ಇರುವ ಒಂದು ಟೆಸ್ಟಿಮನೀಸ್. ಸೊ ಅದರಿಂದ ನೀವು ಜಾಯ್ನ್ ಆಗಿ ಅಂತ ನಾನು ನಿಮ್ಮನ್ನು ವೆಲ್ಕಮ್ ಮಾಡ್ತಾ ಇದ್ದೀನಿ. ಬ್ಲೆಸ್ಸಿಂಗ್ಸ್ ಟು ಯು ಆಲ್. ಅದೇ ರೀತಿ ಇಷ್ಟೊತ್ತು ದೇವರ ವಾಕ್ಯವನ್ನು ಹೊಂದಿದ್ದೀರಾ. ವಾಕ್ಯವನ್ನು ಹೊಂದಿ ಅದರ ಫಲವನ್ನು ಅನುಭವಿಸ್ತಾ ಇದ್ದೀನಿ. ಆ ಕುತೂಹಲವನ್ನು ನಾನು ಹೇಗಾದರೂ ದೇವರನ್ನು ಕೊಂಡಾಡಬೇಕು, ವ್ಯಕ್ತಪಡಿಸಬೇಕು ಅಂತ ಬಯಕೆ ಉಳ್ಳವರು ನಿಮ್ಮ ಬೀಜಗಳನ್ನು ಬಿತ್ತಬಹುದು. ನಿಮ್ಮ ಕಾಣಿಕೆಗಳನ್ನ ಬೀಜಗಳನ್ನು ಬಿತ್ತಬಹುದು. ಖಂಡಿತವಾಗ್ಲೂ ನೀವು ಬಿತ್ತುವ ಆ ಬೀಜ ದೇವರು ಮಿತಿ ಇಲ್ಲದೆ ಇರುವ ಮಹಿಮೆಯ ಐಶ್ವರ್ಯದಿಂದ ನಿಮ್ಮನ್ನು ಘನಪಡಿಸ್ತಾ ಇದ್ದಾರೆ. ಈಗ ನೀವು ಬಿತ್ತುವ ಒಂದೊಂದು ಬೀಜವು ದೇವರ ರಾಜ್ಯವನ್ನು ಕಟ್ಟೋದಕ್ಕೋಸ್ಕರ, ಇಂಥ ಕೂಟಗಳನ್ನು ಅನೇಕರನ್ನು ರಕ್ಷಿಸುವ ಆ ಒಂದು ಕಾರ್ಯಕ್ಕೋಸ್ಕರ ಉಪಯೋಗ ಮಾಡಲ್ಪಡ್ತಾ ಇದೆ. ಸೊ ಅದರಿಂದ ನೀವು ಬಿತ್ತುವ ಒಂದೊಂದು ಬೀಜ, ಅದು ಚಿಕ್ಕ ಬೀಜ ಆದರೆ ಸರಿ, ದೊಡ್ಡ ಬೀಜ ಆದರೆ ಸರಿ, ಅದರ ಫಲ ಮಹಿಮೆಯಾಗಿ ನೀವು ಅನುಭವಿಸ್ತಾ ಇದ್ದೀರಾ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ರಿಸೀವ್ ಇಟ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಈಗ ಕೂಡ ನಿಮ್ಮ ಸ್ಕ್ರೀನಲ್ಲಿ ಬಂದಿರ್ಬೋದು. ಸೊ ಅದನ್ನು ನೋಡಿ ಐದರ್ ನೀವು GPay, ಫೋನ್ಪೇ ಆರ್ ಸ್ಕ್ಯಾನ್ ಮಾಡಿದ್ರೆ ನೀವು ಅಲ್ಲಿಗೆ ಕಳಿಸ್ಬೋದು. ಖಂಡಿತವಾಗ್ಲೂ ಬೀಜವನ್ನು ಬಿತ್ತಿರುವ ಪ್ರತಿಯೊಬ್ಬರನ್ನು ಕೂಡ ಈಗ ಅಭಿಷೇಕ ಮಾಡ್ತಾ ಇದ್ದೀನಿ, ಆಶೀರ್ವದಿಸ್ತಾ ಇದ್ದೀನಿ, ಜೀವವನ್ನು ರಿಲೀಸ್ ಮಾಡ್ತಾ ಇದ್ದೀನಿ. ನೀವು ಯಾವ ಒಂದು ಪರಿಸ್ಥಿತಿಯಿಂದ ಬಿತ್ತುತ್ತಾ ಇದ್ದೀರೋ ಆ ಬೀಜದ ಮಹಿಮೆಯನ್ನು ಈ ಕ್ಷಣದಲ್ಲೇ, ಆ ಬಿಡುಗಡೆಯನ್ನು, ಆ ಫಲವನ್ನು ನೀವು ಅನುಭವಿಸುವಿರಿ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ರಿಸೀವ್ ಇಟ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಬಿ ಟಚ್, ಬಿ ಬ್ಲೆಸ್ಡ್, ಬಿ ಡ್ರೆಂಚ್ಡ್ ಇನ್ ಗಾಡ್ಸ್ ಗ್ಲೋರಿ ಇನ್ ಜೀಸಸ್ ಪ್ರೆಷಸ್ ನೇಮ್. ಅದೇ ರೀತಿ ಸಂಡೇ 8:30-9 ಗಂಟೆಗೆ ನಾವು ಇಂಗ್ಲೀಷ್ ಆರಾಧನೆ ಯೂಟ್ಯೂಬಲ್ಲಿ ಲೈವ್ ಬರುತ್ತೆ. ಅದೇ ರೀತಿ ಮೇನ್ ಮೆಸೇಜ್ 10 o'clock ಕನ್ನಡ ಮೆಸೇಜ್, ಅದು 10 ಗಂಟೆಗೆ ಶುರುವಾಗುತ್ತೆ. 11 ಗಂಟೆಗೆ ಆ್ಯಕ್ಚುಲ್ ಮೆಸೇಜ್ ಸ್ಟಾರ್ಟ್ ಆಗುತ್ತೆ. ದೂರ ಇರೋರು ನೀವು ಒಂದು ಗೂಗಲ್ ಮೀಟಲ್ಲಿ ಕನೆಕ್ಟ್ ಆಗ್ಬೋದು, ಯೂಟ್ಯೂಬಲ್ಲಿ ಲೈವ್ ನೋಡ್ಬೋದು. ಆದರೆ ಬೆಲ್ಗಾಮ್ ಸುತ್ತಮುತ್ತ ಇರೋರು ನೀವು ಬೆಲ್ಗಾಮ್ ಸಭೆಗೆ ನೀವು ಬಂದು ಜಾಯ್ನ್ ಆಗ್ಬೋದು.
ಬೆಲ್ಗಾಮ್ ನಂಬರ್ ಕೂಡ ಅಲ್ಲಿ ಡಿಸ್ಪ್ಲೇಯಲ್ಲಿದೆ. ಸೊ ನೀವು ಆ ನಂಬರ್ಗೆ ಕಾಲ್ ಮಾಡಿದ್ರೆ ನಿಮಗೆ ಗೈಡ್ ಮಾಡ್ತಾರೆ, ಅಡ್ರೆಸ್ ಲೊಕೇಶನ್ ಎಲ್ಲ ಗೈಡ್ ಮಾಡ್ತಾರೆ. ಸೊ ಅದರಿಂದ ಒಂದು ಫೆಲೋಶಿಪ್ಪಲ್ಲಿ, ಒಂದು ಐಕ್ಯತೆಯಲ್ಲಿ ಇದ್ದು ದೇವರ ವಾಕ್ಯವನ್ನು ಕೇಳುವ ಅದರ ಫಲ ವಿಶೇಷವಾದದ್ದು. ಸೊ ಅದರಿಂದ ನೀವು ಮನೆಯಿಂದ ಕೂತ್ಕೊಂಡು ಅಟೆಂಡ್ ಮಾಡಿ ಕೇಳೋದಕ್ಕಿಂತ ಅಲ್ಲಿ ಆಲಯದಲ್ಲಿ ಬಂದು ಕೂತ್ಕೊಂಡು ಒಂದು ಫೆಲೋಶಿಪ್ಪಲ್ಲಿ, ಗ್ಯಾದರಿಂಗಲ್ಲಿ ಇದ್ದು ನೀವು ಕೇಳುವಾಗ ಅದರ ಫಲ ವಿಶೇಷವಾಗಿರುತ್ತೆ. ಅದೇ ರೀತಿ ಬ್ಯಾಂಗ್ಳೂರಲ್ಲಿ ನಾವು ಅಬ್ಬಿಗೆರೆಯಲ್ಲಿ ಇದ್ದೀವಿ. ಸೊ ನಿಮಗೆ ಲೊಕೇಶನ್ ಬೇಕಂದರೆ ಬೆಥಸ್ಡಾ ಚರ್ಚ್, ಪಾಲ್ ಮಿನಿಸ್ಟ್ರೀಸ್ ಅಬ್ಬಿಗೆರೆ ಅಂತ ಹೊಡೆದ್ರು ಬರುತ್ತೆ, ಪಾಲ್ ಮಿನಿಸ್ಟ್ರೀಸ್ ಬ್ಯಾಂಗ್ಳೂರ್ ಅಂತ ಹೊಡೆದ್ರು ಲೊಕೇಶನ್ ಡೈರೆಕ್ಟಾಗಿ ತೋರಿಸುತ್ತೆ. ಸೊ ನಿಮಗೆ ಪರಿಚಯ ಇರೋರು, ಬ್ಯಾಂಗ್ಳೂರಲ್ಲಿ ಇರೋರು ರೆಫರ್ ಮಾಡಬೇಕು, ಇಲ್ಲಿ ಲೊಕೇಶನ್ ಬೇಕಂದರೆ ಅವರು ನಮ್ಮ ಈ ಡಿಸ್ಪ್ಲೇಯಲ್ಲಿರುವ ನಂಬರ್ನ ಕೊಟ್ಟು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ವಿ ವಾರ್ಮ್ಲಿ ವೆಲ್ಕಮ್ ಯು. ಖಂಡಿತವಾಗ್ಲೂ ದೇವರ ಪ್ರಸನ್ನತೆಯಲ್ಲಿ ಈ ದಿನಗಳಲ್ಲಿ ನಾವು ಅನುಭವಿಸ್ತಾ ಇರುವ ವಾಕ್ಯದ ಫಲವನ್ನು ಇನ್ನೂ ಹೆಚ್ಚಾಗಿ ಅನುಭವಿಸೋಣ. ಇನ್ನೊಂದು ಡೈಮೆನ್ಷನಲ್ಲಿ ದೇವರ ಆತ್ಮದ ರಹಸ್ಯಗಳನ್ನು, ಗುಟ್ಟುಗಳನ್ನು ನಾವು ಅನುಭವಿಸೋಣ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಈಗ ಕೂಡ ಜಾಯ್ನ್ ಆಗಿರುವ ಪ್ರತಿಯೊಬ್ಬರನ್ನು ಕೂಡ ಆಶೀರ್ವದಿಸ್ತಾ ಇದ್ದೀನಿ. ಇನ್ನು ಮುಂದಿನ ಒಂದು ಬಿಲೀವರ್ಸ್ ವಾಯ್ಸ್ ಮೆಸೇಜಲ್ಲಿ ನಾವು ಗ್ಯಾದರ್ ಆಗೋ ತನಕ ದೇವರ ಪ್ರಸನ್ನತೆ ನಿಮ್ಮ ಮುಂದೆ ಹೋಗಿ ಎಲ್ಲ ಕಾರ್ಯಗಳನ್ನು ಜಯವಾಗಿ ನಡೆಸ್ತಾನೆ ಇರೋದು ಅಂತ ಯೇಸುವಿನ ನಾಮದಲ್ಲಿ ನಿಮ್ಮನ್ನು ಆಶೀರ್ವದಿಸ್ತಾ ಇದ್ದೀನಿ. ಬಿ ಟಚ್ಡ್, ಬಿ ಬ್ಲೆಸ್ಡ್, ಬಿ ಡ್ರೆಂಚ್ಡ್ ಇನ್ ಗಾಡ್ಸ್ ಗ್ಲೋರಿ ಇನ್ ಜೀಸಸ್ ಪ್ರೆಷಸ್ ನೇಮ್. ಆಮೇನ್, ಆಮೇನ್. ಆನ್ಲೈನಲ್ಲಿ ಇರುವವರು ಕೂಡ, ವಿಶೇಷವಾಗಿ ಫೇಸ್ಬುಕ್ಕಲ್ಲಿ ಇರೋರು ಹೊಸದಾಗಿ ಯಾರಾದರೆ ಪಿಂಗ್ ಮಾಡಿ, ಮೆಸೇಜ್ ಮಾಡಿ. ಐ ವಾಂಟ್ ಟು ಬ್ಲೆಸ್ ಯು. ಐ ವಾಂಟ್ ಟು ಬ್ಲೆಸ್ ಬ್ರದರ್ ಡೇವಿಡ್, ಬ್ರದರ್ ಸಾಗು, ಗಾಡ್ ಬ್ಲೆಸ್ ಯು. ಬ್ಲೆಸ್ಸಿಂಗ್ಸ್ ಟು ಯು. Sister Gauri, God bless you. Blessings, blessings. God bless you, God bless you. Sister Namrata, God bless you. Glory to God. ದೇವರ ವಾಕ್ಯ ಇವತ್ತು ನಿಮ್ಮನ್ನು ಬಲವಾಗಿ ಆತ್ಮ, ಪ್ರಾಣ, ಶರೀರದಲ್ಲಿ ಬಲಪಡಿಸಲಿ. ಬ್ಲೆಸ್ ಯು ಸಿಸ್ಟರ್ ಭಾಗ್ಯ. ಬ್ಲೆಸ್ಸಿಂಗ್ಸ್. ದೇವರು ನಿಮ್ಮನ್ನು ಇನ್ನೂ ಬಲವಾದ ದೇವರ ವಾಕ್ಯದ ಮಹಿಮೆ ನಿಮ್ಮಲ್ಲಿ ಪ್ರಕಟಿಸಲಿ. ಇವತ್ತು ಕೇಳಿದ ಸತ್ಯದ ಪ್ರಕಾರ ನೀವು ಕನ್ಸಿಸ್ಟೆಂಟ್ ಆಗಿ, ಕಂಟಿನ್ಯೂಸ್ ಆಗಿ ಆತನ ಪ್ರಸನ್ನತೆಯಲ್ಲೇ ಇರ್ತೀರಾ ಅಂತ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಐ ಬ್ಲೆಸ್ ಯು ಬ್ರದರ್ ನಿತಿನ್, ಸಿಸ್ಟರ್ ಮಂಜುಳಾ, ಬ್ರದರ್ ರಾಜು, ಸಿಸ್ಟರ್ ರೇಖಾ. ಗಾಡ್ ಬ್ಲೆಸ್ ಯು, ಬ್ಲೆಸ್ ಯು, ಬ್ಲೆಸ್ ಯು. ದೇವರು ನಿಮ್ಮನ್ನು ವಿಶೇಷವಾಗಿ ಬಲಪಡಿಸಿ ಅನೇಕರಿಗೆ ಆಶೀರ್ವಾದವಾಗಿರುವಂತೆ ಈ ದಿನಗಳಲ್ಲಿ ನಿಮ್ಮನ್ನು ನಡೆಸ್ತಾ ಇರೋದಕ್ಕೋಸ್ಕರ ಸ್ತೋತ್ರ. ಬ್ಲೆಸ್ಸಿಂಗ್ಸ್ ಟು ಯು, ಬ್ಲೆಸ್ಸಿಂಗ್ಸ್. God bless you. God bless you. Until we catch up again, God bless you all. Take care. Blessings, blessings, blessings.